Hello, good morning everyone. So in the previous classes we were finished about relations. In this today class we are going to discussing about the functions. So this word function we already heard in the first PUC classes. So what is the meaning of the function? It means it's just a rule and it is a special type of the function. It means function is a special type of a relation. Inan karitir hagadra relation, it is a subset of a Cartesian product, and also function is also defined on the basement of the relation. It is a special type of relation. Okay now. So hagadra now come to the what is exact definition about functions. So if you defining about functions, we are needed two sets. ನಾವೇನಾದರೂ ಫಂಕ್ಷನ್ ಡಿಫೈನ್ ಮಾಡ್ಲಿಕ್ಕೆ ಹೊಂಟಿದ್ದೀವಿ ಅಂತಂದ್ರೆ ನಮಗೇನು ಬೇಕು, ಎರಡು ಸೆಟ್ಗಳು ಬೇಕಾಗ್ತವೆ, ಹೌದಾ? ಸೊ ಟೇಕನ್ ದಟ್ ಈಸ್ ಅ ಟೂ ಸೆಟ್ಸ್. ಟೇಕನ್ ದಟ್ ಈಸ್ ಟೂ ಸೆಟ್. ಹಿಯರ್ ಕನ್ಸಿಡರ್ ದಿಸ್ ಇಸ್ ಅ ಎ ಸೆಟ್ ಆ್ಯಂಡ್ ದಿಸ್ ಇಸ್ ಬಿ ಸೆಟ್. ಎ ಆ್ಯಂಡ್ ಬಿ ಆರ್ ದ ಟೂ ಸೆಟ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಟ್? ಸೆಟ್ ಈಸ್ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಸಮತೋಲನದ ಕೂಡಿರ್ತಕ್ಕಂಥ ಒಂದು ಗುಂಪಿಗೆ ಏನಂತ ಕರಿತೀವಿ? ಗಣ, ಸೆಟ್ ಅಂತ ಕರಿತೀವಿ. ಓಕೆನಾ? So if you are defining functions, we must and should be needed two sets. A and B are the two sets. Okay now. So function is just a rule. It's a rule. Okay now. So now concentrate here. F from, I will write this type. There is a function f from, so A to B. There is a function f from A to B. Here function, it means that in another word we can call it is a mapping. ಫಂಕ್ಷನ್ ಅನ್ನು ಇನ್ನೊಂದು ವರ್ಡ್ ಒಳಗೆ ಏನು ಕರೆಯಬಹುದು ನಾವು? ಹಾಗಾದ್ರೆ ಮ್ಯಾಪಿಂಗ್ ಅಂತ ಕರಿತೀವಿ, ಹೌದಾ? ಮ್ಯಾಪ್ ಮಾಡ್ತಕ್ಕಂಥದ್ದು. ಸೊ ಫಂಕ್ಷನ್ ಅಂದ್ರೆ ಏನು? ಹಾಗಾದ್ರೆ ಇನ್ನೊಂದು ವರ್ಡ್ ಒಳಗೆ ಏನಂತ ಕರಿತೀರಿ? ಮ್ಯಾಪಿಂಗ್. ಎಲ್ಲಿಂದ ಎಲ್ಲಿಗೆ ಮ್ಯಾಪಿಂಗ್? ಹಾಗಾದ್ರೆ ಎ ಸೆಟ್ಟಿನಿಂದ ಬಿ ಸೆಟ್ಗೆ ಮ್ಯಾಪಿಂಗ್ ಅನ್ನು ಮಾಡ್ಲಿಕ್ಕತ್ತಿದ್ದೀರಿ ಅಂತ ಅರ್ಥ. ದೇರ್ ಇಸ್ ಎ ಫಂಕ್ಷನ್ ಎಫ್ ಫ್ರಮ್ ಎ ಟು ಬಿ. ಇದರ ಅರ್ಥ ಏನು? ಹಾಗಾದ್ರೆ ನಾವೇನು ಮಾಡ್ಲಿಕ್ಕತ್ತೀವಿ? ಎದಿಂದ ಬಿ ಸೆಟ್ಗೆ ಮ್ಯಾಪ್ ಮಾಡ್ಲಿಕ್ಕತ್ತೀವಿ, ಗೆರಿ ಎಳಿಲಿಕ್ಕತ್ತೀವಿ ಅಂತ ಅರ್ಥ. ಸೊ ಹಿಯರ್ ದಿಸ್ ಫಸ್ಟ್ ಸೆಟ್ ಈಸ್ ಕಾಲ್ಡ್ ಆಸ್ ಆನ್ ಆಲ್ವೇಸ್. ಏನಂತ ಕರಿತೀರಿ? ಹಾಗಾದ್ರಲ್ಲಿ ಮೊದಲನೇ ಸೆಟ್ ಅನ್ನ ಡೊಮೈನ್ ಅಂತ ಕಲಿತೀವಿ. ಸೊ ಎರಡನೇ ಸೆಟ್ ಅನ್ನು ಏನಂತ ಕರಿತೀವಿ? ಹಾಗಾದ್ರೆ ಸೊ ಕೋಡೊಮೈನ್ ಅಂತ ಕರಿತೀರಿ, ಇಲ್ಲ ಅಂದ್ರೆ ರೇಂಜ್ ಅಂತ ಕರಿತೀವಿ. ಕೋಡೊಮೈನ್ ಆರ್ ಅದರ್ವೈಸ್ ರೇಂಜ್ ಅಂತ ಕರಿತೀವಿ. ರೇಂಜ್ ಇಸ್ ಸಬ್ಸೆಟ್ ಆಫ್ ಕೋಡೊಮೈನ್. ಆಮೇಲೆ ಹೇಳ್ತೇನೆ ಹಾಗಾದ್ರೆ. ಸೊ ಫಸ್ಟ್ ಒನ್ ಸೆಟ್ ಈಸ್ ಡೊಮೈನ್, ಬಿ ಈಸ್ ಕೋಡೊಮೈನ್. ಸೊ ಫಂಕ್ಷನ್ ಅಂದ್ರೆ ಹಾಗಾದ್ರೆ ಮ್ಯಾಪಿಂಗ್, ಮ್ಯಾಪ್ ಮಾಡ್ತಕ್ಕಂಥದ್ದು. ಎಲ್ಲಿಂದ ಎಲ್ಲಿಗೆ? ಹಾಗಾದ್ರೆ ಎದಿಂದ ಬಿ ಸೆಟ್ಗೆ ಮ್ಯಾಪ್ ಮಾಡ್ತಕ್ಕಂಥದ್ದು ಅಂತ ಹೇಳ್ತೀವಿ. ಬೇಸಿಕ್ಲಿ ಫಂಕ್ಷನ್ ಇಸ್ ಅನ್ ರೂಲ್. ಸೊ ನೋಡ್ರಿ, ನಾನೇನು ಮಾಡ್ತೀನಿ ಈಗ? ಫಂಕ್ಷನ್, ಸೊ ದೇರ್ ಇಸ್ ಅ ಮ್ಯಾಪಿಂಗ್ ಫ್ರಮ್, ದೇರ್ ಇಸ್ ಅ ಫಂಕ್ಷನ್ ಫ್ರಮ್ ಎನ್ ಟು ಎನ್. ಒಂದು ಯಾವುದೋ ಸೆಟ್ ಅನ್ನು ತಗೊಂಡೆ, ಎ ಸೆಟ್ ಈಸ್ ನ್ಯಾಚುರಲ್ ನಂಬರ್ ಆ್ಯಂಡ್ ಬಿ ಸೆಟ್ ಈಸ್ ಆಲ್ಸೋ ನ್ಯಾಚುರಲ್ ನಂಬರ್. Okay na? A set is a natural number and B set is also natural number. So now, so there is a set is natural number and B set is also natural number. So this A set is also considered as a n and B set is also considered as a n. We should consider some numbers about in A set. 1 2 3 4. 1 2 3 4. And so here really I will consider some numbers 2 4 6 8. So consider rule. Function, it is a rule. One rule anna tagonತೀನಿ ನಾನೀಗ. f of x is equal to 2x. f of x is equal to 2x. Here this x it means, this x it means ಏನಿದ್ರ ಅರ್ಥ? ಹಾಗಾದ್ರೆ ಡೊಮೈನ್ ಅಂತ ಕರಿತೀವಿ. this x it means ಡೊಮೈನ್ ಅಂತ ಕರಿತೀವಿ. ಬರ್ತಕ್ಕಂಥ ಆನ್ಸರ್ ಏನಾಗಿರುತ್ತೆ? ಹಾಗಾದ್ರೆ ಸೊ ಬರ್ತಕ್ಕಂಥ ಆನ್ಸರ್ ಏನಾಗಿರುತ್ತೆ? ರೇಂಜ್ ಆಗಿರುತ್ತೆ. ಬರ್ತಕ್ಕಂಥ ಆನ್ಸರ್ ಏನಾಗಿರುತ್ತೆ? ಹಾಗಾದ್ರೆ ರೇಂಜ್ ಆಗಿರುತ್ತೆ, ಹೌದಾ? ಈ ಎಕ್ಸಿನ ಜಾಗದಾಗ ನೀವೇನೇನಾದರೂ ಫಿಲಪ್ ಮಾಡ್ತೀರಿ, ಬರ್ತಕ್ಕಂಥ ಆನ್ಸರ್ ಏನಾಗಿರುತ್ತೆ ಅಲ್ಲಿ? ಹಾಗಾದ್ರೆ ರೇಂಜ್ ಆಗಿರುತ್ತೆ, ಹೌದಾ? ನೋಡ್ರಿ, ಇಲ್ಲಿ ಎಕ್ಸ್ ಅಂತಕ್ಕಂಥ ಜಾಗದೊಳಗೆ ಈಗೇನು ಮಾಡ್ರಿ? 1 ಅನ್ನೋ ನಂಬರ್ನ ಫಿಲಪ್ ಮಾಡೋಣ. ಏನು ಕೊಡ್ತಪ್ಪ ಅದು? 2 × 1 is equal to 2. 2 × 1 is equal to 2. ನೋಡ್ರಿ, ಈಸಿಯಾಗಿ ನಾವೇನು ಮಾಡ್ಬೋದು? 1 ಅಂತಕ್ಕಂಥದ್ದನ್ನು ಸೊ 2 ಜೊತೆಗೆ ಕನೆಕ್ಷನ್ ಮಾಡಬಹುದು. ಈಗ ಸಿಮಿಲರ್ಲಿ 2 ಅಂತಕ್ಕಂಥ ಎಲಿಮೆಂಟನ್ನು ಫಿಲಪ್ ಮಾಡ್ರಿ ಇಲ್ಲಿ ಎಕ್ಸಿನ ಜಾಗದಾಗ. ವಾಟ್ ವಿಲ್ ಹ್ಯಾಪನ್ ಎಕ್ಸಾಕ್ಟ್ಲಿ? 2. ಸೊ ದೆರ್ ಇಸ್ ಎಕ್ಸಿನ ಜಾಗದಾಗ 2 ಅನ್ನು ಫಿಲಪ್ ಮಾಡಿದ್ರಿ ಅಂದ್ರೆ 2 × 2 is 4 ಆಗುತ್ತೆ,
ಹೌದಾ. ಸೊ ನಾವು ದಿಸ್ 2 is connected with 4. Okay, next one 3, f of 3. What will happen this one? 2 into 3 is equal to 2 3 6. ಹೌದಾ. 3 is connected with 6. 3 is connected with 6. And again similarly 4 fill up ಮಾಡ್ರಿ. It will gives 2 into 4 is equal to 8. ಹೌದಾ. 4 ಅನ್ನೋದು ಏನಾಗುತ್ತೆ ಹಾಗಾದ್ರೆ 8ನ ಜೊತೆಗೆ ಕನೆಕ್ಷನ್ ಆಗುತ್ತೆ. ಸೊ ದಿಸ್ ಪ್ರೊಸೆಸ್ ಇಸ್ ಕಾಲ್ಡ್ ಆಸ್ ಅನ್ ಏನಂತ ಕರಿತೀರಿ ಹಾಗಾದ್ರೆ ಮ್ಯಾಪಿಂಗ್ ಅಂತ ಕರಿತೀವಿ. ಓಕೆ. ಸೊ ಮ್ಯಾಪಿಂಗ್ ಅಂದ್ರೆ ಬೇರೆ ಏನೋ ಅರ್ಥ ಐತಿ. ಏನು ಅರ್ಥ ಹಾಗಾದ್ರೆ ಇಫ್ ಯು ಡಿಫೈನಿಂಗ್ ಫಂಕ್ಷನ್ಸ್ ವಿ ನೀಡೆಡ್ 2 sets. ಓಕೆ, A and B rules. A and B are the 2 sets. So function, it is a rule which connects. Remember, so observe keenly, this is very important. ಏನಂತ ಹೇಳ್ತಿದ್ದೀರಾ ಹಾಗಾದ್ರೆ, ಸೊ ಫಂಕ್ಷನ್ ಇಸ್ ಅ ರೂಲ್ ವಿಚ್ ಕನೆಕ್ಟ್ ಅಂತಂದ್ರೆ ಆರೋ ಮಾರ್ಕನ್ನು ಕೊಡ್ತಕ್ಕಂಥದ್ದು. ನೋಡ್ರಿ ಈ ರೀತಿಯಾಗಿ ಕನೆಕ್ಟ್ ಆಗಿರಬೇಕು. ದಿಸ್ ದ ಫಂಕ್ಷನ್, ದಿಸ್ ದ ಫಂಕ್ಷನ್, ದಿಸ್ ದ ಫಂಕ್ಷನ್. ಹೌದಾ. ಎ ರೂಲ್ ವಿಚ್ ಕನೆಕ್ಟ್ಸ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್ ಎ. ಎಲಿಮೆಂಟ್ಸ್ ಆಫ್ ದ ಸೆಟ್ ಎ. ಎ ಸೆಟ್ಟಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಅಂತ ಅರ್ಥ. ಎಲಿಮೆಂಟ್ಸ್ ಅಂದ್ರೆ ಏನಾದ್ರು ಹಾಗಾದ್ರೆ ಎ ಸೆಟ್ಟಲ್ಲಿರ್ತಕ್ಕಂಥ ನಂಬರ್ಸ್ ಅಂತ ಅರ್ಥ. ಎಲಿಮೆಂಟ್ಸ್ ಅಂತ ಬರೀಬೋದು, ನಂಬರ್ ಅಂತ ಬರಿಬೋದು, ಆಬ್ಜೆಕ್ಟ್ಸ್ ಅಂತ ಬರಿಬೋದು. ಹೌದಾ. ಸೊ ಎ ಸೆಟ್ಟಲ್ಲಿರುವಂತಹ ಎಲಿಮೆಂಟ್ಸ್ ಅಂತ ಕರೆದು ಬಿಡ್ತೀವಿ. ಹೌದಾ. ಸೊ ದ ನಂಬರ್ ಆಫ್ ಎಲಿಮೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಸೆಟ್ ಎ. ಎ ರೂಲ್ ವಿಚ್ ಕನೆಕ್ಟ್ಸ್ ದ ಎಲಿಮೆಂಟ್ಸ್ ಆಫ್ ಸೆಟ್ ಎ ಟು ದಿ ಯುನಿಕ್ ಎಲಿಮೆಂಟ್ಸ್ ಆಫ್ ಸೆಟ್ ಬಿ ಅಂತ ಕರಿತೀವಿ. ಇಲ್ಲಿ ಬರೀತೇನೆ ನಾನು ಹಾಗಾದ್ರೆ A and B are 2 sets. A and B are 2 sets. So function is a rule. Function is a rule which connects the elements of set A to the unique element of elements of set B. Unique elements of set B ಅಂತ ಕರಿತೀವಿ. Just observe here, if you going to define about the functions, we needed the 2 sets. A and B are the 2 sets, and so this is function ಅಂತಂದ್ರೆ ಏನು ಹಾಗಾದ್ರೆ a rule which connects the elements of the set A. ಸೆಟ್ ಎ ಎಲಿಮೆಂಟ್ಸ್ ಅನ್ನ ಯಾವುದಕ್ಕೆ ಕನೆಕ್ಷನ್ ಮಾಡಬೇಕು ಹಾಗಾದ್ರೆ ನೀವೀಗ ಸೆಟ್ ಬಿ ಇದರ ಎಲಿಮೆಂಟ್ಸ್ಗಳಿಗೆ ಕನೆಕ್ಟ್ ಮಾಡಬೇಕು. ಎ ರೂಲ್ ವಿಚ್ ಕನೆಕ್ಟ್ಸ್ ದ ಎಲಿಮೆಂಟ್ಸ್ ಆಫ್ ಸೆಟ್ ಎ ಟು ದಿ ಯುನಿಕ್ ಎಲಿಮೆಂಟ್ಸ್ ಆಫ್ ಸೆಟ್ ಬಿ. ಯುನಿಕ್ ಅಂದ್ರೆ ಏನು ಹಾಗಾದ್ರೆ ಇಟ್ ಮೀನ್ಸ್ ದಟ್ ಆಲ್ರೆಡಿ ಹಿಯರ್ಡ್ ದಿಸ್ ಒನ್. ಯುನಿಕ್ ಇಟ್ ಮೀನ್ಸ್ ದಟ್ ಇದರರ್ಥ ಏನು ಹಾಗಾದ್ರೆ 1 ಅಂತ ಅರ್ಥ. 1 ಅಂದ್ರೆ ಏನು ಹಾಗಾದ್ರೆ ಸಿಂಗಲ್ ಅಂತ ಅರ್ಥ. ಹೌದಾ. ಸೊ ಎವ್ರಿ ಎಲಿಮೆಂಟ್ ಇನ್ ದ ಸೆಟ್ ಎ ಶುಡ್ ಬಿ ಕನೆಕ್ಟ್ ವಿತ್ ದ ಸಿಂಗಲ್ ಎಲಿಮೆಂಟ್ ಆಫ್ ದಿ ಸೆಟ್ ಬಿ ಅಂತ ಹೇಳ್ತೀವಿ. ಸೊ ಸೆಟ್ ಎದಲ್ಲಿರ್ತಕ್ಕಂಥ ಒಂದು ಎಲಿಮೆಂಟು ಒಂದು ಎಲಿಮೆಂಟಿನ ಜೊತೆಗೆ ಕನೆಕ್ಷನ್ ಆಗಬೇಕು. ಬಿ ಸೆಟ್ಟಲ್ಲಿರ್ತಕ್ಕಂಥ ಒಂದೇ ಎಲಿಮೆಂಟಿನ ಜೊತೆಗೆ ಕನೆಕ್ಷನ್ ಆಗಬೇಕು. ಸೊ ಇದಕ್ಕೆ ಏನು ಹೇಳ್ತೀವಿ ಹಾಗಾದ್ರೆ ಫಂಕ್ಷನ್ ಅಂತ ಕರಿತೀವಿ. ನಾವೇನು ಹೇಳಲಿಕ್ಕೆ ಹೊಂಟಿದ್ದೀವಿ ಅಂತಂದ್ರೆ ಇಲ್ಲಿ ನೋಡ್ರಿ, ಜಸ್ಟ್ ಅಬ್ಸರ್ವೇಷನ್ ಮಾಡೋಣ. ಇಲ್ಲಿ 6 ಅಂತಕ್ಕಂಥದ್ದು ಇನ್ನೊಂದು ನಂಬರ್ ಇರುತ್ತೆ. ಈ 6 ಅಂತಕ್ಕಂಥ ನಂಬರ್ಗೆ ಈ 3 ಅಂತಕ್ಕಂಥ ನಂಬರಿಂದ 6 ಅಂತಕ್ಕಂಥ ಇದು 8 ಅಂತ ತೊಗೊಂಡ್ವಿ ಅಂದ್ರೆ 6 ಅಂತಕ್ಕಂಥ ನಂಬರ್ಗೆ ಈ 3 ಅಂತಕ್ಕಂಥ ನಂಬರಿಂದ 6 8 ನಂಬರ್ಗೆ 2 ಆ್ಯರೋ ಮಾರ್ಕ್ಗಳು ಬರೋದಿಲ್ಲ. ಮ್ಯಾಪಿಂಗ್ಗಳು ಯಾವಾಗಲೂ 2 ಬರೋದಿಲ್ಲ. ಓಕೆನಾ. ನೋಡ್ರಿ, ಅಬ್ಸರ್ವೇಷನ್ ಮಾಡೋಣ. ಇದನ್ನೇನಂತ ಕರಿತೀವಿ ನಾವು ಹಾಗಾದ್ರೆ ಡೊಮೈನ್ ಅಂತ ಕರಿತೀವಿ. ಫಸ್ಟ್ ಸೆಟ್ ಈಸ್ ಕಾಲ್ಡ್ ಆಸ್ ಆನ್ ಡೊಮೈನ್ ಅಂತ ಕರಿತೀವಿ. ಸೆಕೆಂಡ್ ಸೆಟ್ ಈಸ್ ಕಾಲ್ಡ್ ಆಸ್ ಆನ್ ಕೋ ಡೊಮೈನ್ ಅಂತ ಕರಿತೀವಿ. ಮೊದಲನೇ ಸೆಟ್ಟಿಗೆ ಏನಂತ ಕರಿತೀರಿ? ಡೊಮೈನ್ ಅಂತ ಕರಿತೀವಿ. ಎರಡನೇ ಸೆಟ್ಟಿಗೆ ಏನಂತ ಕರಿತೀರಿ? ಕೋ ಡೊಮೈನ್ ಅಂತ ಕರಿತೀವಿ. ನೆನಪಿರಲಿ. ಸೊ ರೇಂಜ್ ಅಂದರೆ ಸಬ್ಸೆಟ್ ಆಫ್ ಕೋ ಡೊಮೈನ್. ಆಮೇಲೆ ಹೇಳ್ತೇನೆ ನಾನು. ಹಾಗಾದ್ರೆ ಈಗ ನಾವು ಡಿಫೈನ್ ಮಾಡ್ಲಿಕ್ಕತ್ತೀವಿ ಏನಾಗಿತ್ತು ಹಾಗಾದ್ರೆ. ಸೊ ಡೊಮೈನ್ ಇರತಕ್ಕಂಥ ಒಂದು ಎಲಿಮೆಂಟು ಒಂದೇ ಇಮೇಜನ್ನು ಹೊಂದಿರಬೇಕು. ಇಮೇಜ್ ಅಂತಂದ್ರೆ ಏನು ಹಾಗಾದ್ರೆ ಈ 1 ಅನ್ನೋ ನಂಬರು 2 ಅಂತಕ್ಕಂಥ ನಂಬರ್ ಜೊತೆಗೆ ಕನೆಕ್ಟ್ ಆಗೈತಿ. ಸೊ ಹಾಗಾಗಿ 1ರ ಇಮೇಜ್ 2 ಆಗುತ್ತಾ.
ಹೌದಾ? ಇಲ್ಲಿ ನೋಡ್ರಿ, ನಾನು ಐ ಆಮ್ ಕನ್ಸಿಡರ್ ಆಸ್ ಎ ಸೆಟ್. ಸೊ ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಅ ಮಿರರ್ ಇಮೇಜ್. ದಟ್ ಮಿರರ್ ಇಮೇಜ್ ಶೋಸ್, ಸೊ ಮೈನ್ ಇಮೇಜ್, ನನ್ನ ಇಮೇಜ್ನ ತೋರಿಸುತ್ತಂತಂದ್ರೆ ದಟ್ಸ್ ಕಾಲ್ಡ್ ಆಸ್ ಅನ್ ಸೆಟ್ ಬಿ. ಹೌದಾ? ಒಂದರ ಇಮೇಜ್ ಏನು ಹಾಗಾದ್ರೆ 2, ನಾವು ಹಿಂಗೆ ಓದ್ತೀವಿ. ಒಂದರ ಇಮೇಜ್ ಏನು ಹಾಗಾದ್ರೆ 2, 2ರ ಇಮೇಜ್ ಏನು ಹಾಗಾದ್ರೆ 4, 3 ಇಮೇಜ್ ಏನು ಹಾಗಾದ್ರೆ 6. ಹೌದಾ? 3 ಇಮೇಜ್ ಏನು ಹಾಗಾದ್ರೆ 6, 3 ಇಮೇಜ್ ಏನು ಹಾಗಾದ್ರೆ 8. ಫಂಕ್ಷನ್ ಅಂದ್ರೆ ಏನಾಗಾದ್ರೆ ಒಂದು ಎಲಿಮೆಂಟಿಗೆ ಯಾವಾಗಲೂ 2 ಇಮೇಜಸ್ಗಳು ಇರೋದಿಲ್ಲ. ನೆನಪಿರಲಿ, ಇದನ್ನಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ನೀವು, ಬೇರೆ ಏನು ಬೇಡ. ಫಂಕ್ಷನ್ ಡೆಫಿನಿಷನ್ ಏನಪ್ಪ ಅಂತಂದ್ರೆ ಎ ಸೆಟ್ಟಲ್ಲಿರ್ತಕ್ಕಂಥ ಒಂದು ಎಲಿಮೆಂಟಿಗೆ ಒಂದು ಇಮೇಜ್ ಇರಬೇಕು ಅಷ್ಟೇ. ಎ ಸೆಟ್ಟಲ್ಲಿರ್ತಕ್ಕಂಥ ಒಂದು ಎಲಿಮೆಂಟಿಗೆ ಒಂದು ಇಮೇಜ್ ಇರಬೇಕು. ಸೊ 3 ಅಂತಕ್ಕಂಥ ಒಂದು ಎಲಿಮೆಂಟು 2 ಇಮೇಜಸ್ ಹೊಂದತ್ತೆ ಅಂತಂದ್ರೆ ಇದು ಟೋಟಲ್ ಏನಾಗಲ್ಲ, ಹಾಗಾದ್ರೆ ಇದು ಫಂಕ್ಷನ್ ಆಗಂಗಿಲ್ಲ. ಇದೇನಾಗುತ್ತೆ? ರಿಲೇಷನ್ ಆಗುತ್ತೆ. ಹೌದಾ? ರಿಲೇಷನ್ ಆಗುತ್ತೆ. ಫಂಕ್ಷನ್ ಅಂದ್ರೆ ಇಟ್ ಈಸ್ ಅ ಸ್ಪೆಷಲ್ ಟೈಪ್ ಆಫ್ ರಿಲೇಷನ್, ಒಂದು ಬೇರೆ ರೀತಿಯಾಗಿರ್ತಕ್ಕಂಥ ರಿಲೇಷನ್ ಇದು. ಹೌದಾ? ಏನಾಗಲ್ಲ ಹಾಗಾದ್ರೆ ಒಂದು ಎಲಿಮೆಂಟಿಗೆ 2 ಇಮೇಜಸ್ಗಳು ಬರುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಕರೀತೀವಿ. ಓಕೆನಾ? ಯಾವಾಗಲೂ ಏನಾಗಿರಬೇಕು, ಎ ಸೆಟ್ಟರ್ ಇರ್ತಕ್ಕಂಥ ಒಂದು ಎಲಿಮೆಂಟಿಗೆ ಒಂದೇ ಇಮೇಜು ಬರಬೇಕು. ಓಕೆನಾ? ನಾವು ಇದನ್ನು ಇನ್ನೊಂದು ರೀತಿಯೊಳಗೆ ಡಿಫೈನ್ ಮಾಡ್ಬೋದಪ್ಪ. ಇನ್ನೊಂದು ರೀತಿಯೊಳಗೆ ಡಿಫೈನ್ ಮಾಡ್ತಾನೆ. ಏನು ಹಾಗಾದ್ರೆ, ಎವ್ರಿ ಎಲಿಮೆಂಟ್ ಇನ್ set A, every element in set A has one and every element in set A has one and only one image in set B. ಎ ಸೆಟ್ ಇರತಕ್ಕಂಥ ಪ್ರತಿಯೊಂದು ಎಲಿಮೆಂಟಿಗೂ ಒಂದೇ ಇಮೇಜ್ ಇರಬೇಕು. ಎವ್ರಿ ಎಲಿಮೆಂಟ್ ಇನ್ ಸೆಟ್ ಎ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಇನ್ ಸೆಟ್ ಬಿ. ದಿಸ್ ಇಸ್ ಕಾಲ್ಡ್ ಆಸ್ ಆನ್ ಏನು ಹಾಗಾದ್ರೆ ಏನಂತ ಕರಿತೀರಿ? ಅದಕ್ಕೆ ಫಂಕ್ಷನ್ ಅಂತ ಕರಿತೀವಿ. ಓಕೆನಾ? ನೋಡ್ರಿ, 1ರ ಇಮೇಜ್ 2, 2ರ ಇಮೇಜ್ 4, 3 2 ಇಮೇಜ್ 6. ಸೊ 3 2 ಇಮೇಜ್. ಈಗ 3 ಅಂತಕ್ಕಂಥ ಎಲಿಮೆಂಟು 2 ಇಮೇಜನ್ನು ಹೊಂದೈತಿ. ದಿಸ್ ಈಸ್ ರಾಂಗ್. ಯಾವಾಗ ಕರೆಕ್ಟ್ ಆಗುತ್ತೆ ಹಾಗಾದ್ರೆ? 4 is connected with H. ನೋಡ್ರಿ, ಪ್ರತಿಯೊಂದು ಎಲಿಮೆಂಟು ಒಂದೇ ಇಮೇಜನ್ನು ಹೊಂದೈತಿ. 1ರ ಇಮೇಜ್ 2, 2ರ ಇಮೇಜ್ 4, 3 ಇಮೇಜ್ 6, 4 ಇಮೇಜಸ್ 8. ವೆರಿ ಸಿಂಪಲ್. ಹೌದಾ? ಸೊ ನಾವು ಇನ್ನೊಂದು ರೀತಿಯೊಳಗೆ ಬರೀಬೋದಪ್ಪ. ಹೆಂಗೆ ಹಾಗಾದ್ರೆ? ಎಲ್ಲ ಅರ್ಥ ಒಂದೇ ಕೊಡ್ತಾವೆ, ಎಲ್ಲ ಅರ್ಥ ಒಂದೇ. ನೋ ಒನ್ ಎಲಿಮೆಂಟ್ ಇನ್ ಸೆಟ್ ಎ, in set A has more than one images in set B. No one element in set A has more than one images in set B. ನೋಡ್ರಿ, ಈ ಡೆಫಿನಿಷನ್ನು ಅದ ಅರ್ಥ ಹೇಳುತ್ತಾ, ಈ ಡೆಫಿನಿಷನ್ನು ಅದ ಅರ್ಥ ಹೇಳುತ್ತಾ, ಈ ಡೆಫಿನಿಷನ್ನು ಕೂಡ ಅದ ಅರ್ಥನ ಹೇಳುತ್ತಾ. ನೀವು ಅದನ್ನು ತಿಳ್ಕೊಳೋದು ಬೇರೆ ರೀತಿಯಾಗಿ ತಿಳ್ಕೊಬೇಕು ಅಷ್ಟೇ. ತಿಳ್ಕೊಳೋದು ಎಲ್ಲ ಸೇಮೇ. ಆದ್ರೆ ನೀವು ಯಾವ್ದು ಬೇಕಾದ್ದು ಬರಿಬೋದು. ಕೇಳಿದ್ರೆ ಅಂತಂದ್ರೆ ನಾವೇನು ಮಾಡ್ಬೋದು? ಯಾವ್ದು ಬೇಕಾದ್ದು ಬರಿಬೋದು. ನೋಡ್ರಿ, ಸೊ ನೋ ಒನ್ ಎಲಿಮೆಂಟ್ ಇನ್ ಸೆಟ್ ಎ ಹ್ಯಾಸ್ ಮೋರ್ ದೆನ್ ಒನ್ ಇಮೇಜಸ್ ಇನ್ ಸೆಟ್ ಬಿ. ಇದರರ್ಥ ಏನು ಹಾಗಾದ್ರೆ? ಎ ಸೆಟ್ಟಲ್ಲಿರ್ತಕ್ಕಂಥ ಯಾವೊಂದು ಎಲಿಮೆಂಟ್ಸ್ಗಳು ಒಂದಕ್ಕಿಂತ ಹೆಚ್ಚಿನ ಇಮೇಜಸ್ಗಳನ್ನ ಹೊಂದುವ ಅವಕಾಶವಿರುವುದಿಲ್ಲ. ಹೌದಾ? ಇದರರ್ಥ ಏನು ಹಾಗಾದ್ರೆ? ಎ ಸೆಟ್ಟಲ್ಲಿರ್ತಕ್ಕಂಥ ಪ್ರತಿಯೊಂದು ಯಾವೊಂದು ಎಲಿಮೆಂಟ್ಸ್ಗಳು ಒಂದಕ್ಕಿಂತ ಹೆಚ್ಚಿನ ಇಮೇಜಸ್ಗಳನ್ನು ಹೊಂದುವ ಅವಕಾಶವಿರುವುದಿಲ್ಲ ಅಂತ ಕರಿತೀವಿ. ಹೌದಾ? ನೋಡ್ರಿ, ಜಸ್ಟ್ ಅಬ್ಸರ್ವ್ ಹಿಯರ್. ಒಂದು ಎಲಿಮೆಂಟು ಒಂದೇ ಇಮೇಜ್, ಒಂದು ಎಲಿಮೆಂಟ್ ಒಂದೇ ಇಮೇಜ್. ಅಕಸ್ಮಾತ್ 3 ಇಮೇಜನ್ನು 3 ಇಂದ 6 to 8 2 ಕೊಟ್ರಿ ಅಂದರೆ ದಿಸ್ ಇಸ್ ರಾಂಗ್. ಹೌದಾ? ಸೊ ಒಂದು ಎಲಿಮೆಂಟು ಒಂದೇ ಇಮೇಜನ್ನು ಹೊಂದಿರಬೇಕು. ಇಲ್ಲಿ ಹೇಳುತ್ತದ ಎ ಆ್ಯಂಡ್ ಬಿ ಆರ್ ಸೆಟ್ಸ್, ಎ ರೂಲ್ ವಿಚ್ ಕನೆಕ್ಟ್ಸ್ ಎಲಿಮೆಂಟ್ಸ್ ಆಫ್ ಸೆಟ್ ಎ ಟು ದಿ ಯುನೀಕ್ ಎಲಿಮೆಂಟ್ಸ್ ಆಫ್ ಸೆಟ್ ಬಿ. ಯುನೀಕ್ ಅಂದ್ರೆ ಸಿಂಗಲ್ ಅಂತ ಅರ್ಥ. ಎ ಸೆಟ್ ಇರತಕ್ಕಂಥ ಒಂದು ಎಲಿಮೆಂಟು ಒಂದೇ ಇಮೇಜ್ ಅಂದರೆ ಒಂದೇ ಎಲಿಮೆಂಟ್ ಕನೆಕ್ಟ್ ಆಗಿರಬೇಕು. ಒಂದು ಎಲಿಮೆಂಟ್ 2 ಎಲಿಮೆಂಟಿಗೆ ಕನೆಕ್ಷನ್ ಆಗ್ತಕ್ಕಂಥ ಚಾನ್ಸಸ್ ಇರಲ್ಲ. ಹೆಂಗಾಗಾದ್ರೆ 1 ಅಂತಕ್ಕಂಥದ್ದು 2 ಎಲಿಮೆಂಟಿಗೆ ಕನೆಕ್ಷನ್, ಹಂಗಾದ್ರೆ ಹೆಂಗೆ? ಈಗ ನೋಡ್ರಿ, ಅಬ್ಸರ್ವೇಷನ್ ಮಾಡ್ರಿ. ಇಲ್ಲಿ 1 ಅಂತಕ್ಕಂಥದ್ದು 2 4 ಕನೆಕ್ಷನ್ ಆಗೈತಿ. ದಿಸ್ ಇಸ್ ರಾಂಗ್. ಇದನ್ನು ನಾವು ಕನೆಕ್ಷನ್ ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆನಾ? ದಿಸ್ ಇಸ್ ಏನಾಗುತ್ತದೆ ಹಾಗಾದ್ರೆ? ಫಂಕ್ಷನ್ ಆಗೋದಿಲ್ಲ ಅಂತ ಕರಿತೀವಿ.
ಸೇಮ್ ಟು ಸೇಮ್ ಒಂದು ಎಲಿಮೆಂಟ್ ಒಂದೇ ಇಮೇಜ್. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಎವ್ರಿ ಎಲಿಮೆಂಟ್ ಇನ್ ಸೆಟ್ ಎ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್. ಸೊ ನೋ ಒನ್ ಎಲಿಮೆಂಟ್ ಇನ್ ಸೆಟ್ ಎ ಹ್ಯಾಸ್ ಮೋರ್ ದೆನ್ ಒನ್ ಇಮೇಜಸ್ ಇನ್ ಸೆಟ್ ಬಿ ಅಂತಂದ್ರೆ ಒಂದು ಎಲಿಮೆಂಟು ಒಂದೇ ಇಮೇಜನ್ನು ಹೊಂದಿರಬೇಕು. ಹೌದಾ, ಒಂದು ಎಲಿಮೆಂಟು ಒಂದೇ ಇಮೇಜನ್ನು ಹೊಂದಿರಬೇಕು. ಇದಕ್ಕೆ ಏನಂತ ಕರಿತೀವಿ ನಾವು ಹಾಗಾದ್ರೆ? ಸೊ ಫಂಕ್ಷನ್ ಅಂತ ಕರಿತೀನಿ. ಐ ಹೋಪ್ ಯು ಆರ್ ಆಲ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದಿಸ್ ಒನ್, ಅಂಡರ್ಸ್ಟುಡ್ ಅಬೌಟ್ ದಿಸ್ ಒನ್. ಸೊ ನಾವು ಕಮ್ ಟು ದಿ ಇನ್ನೊಂದು ಬೇಸಿಕ್ ಡೆಫಿನೇಷನ್ ಬೇಕು ನಿಮಗೆ. ಇದಕ್ಕೆ ಏನಂತ ಕರೆದ್ರಿ? ಮೊದಲನೇ ಸೆಟ್ಟಿಗೆ ಏನಂತ ಕರೆದ್ರಿ? ಡೊಮೇನ್ ಅಂತ ಕರೆದ್ರಿ. ಎರಡನೇ ಸೆಟ್ಟಿಗೆ ಏನಂತ ಕರೆದ್ರಿ? ಕೋಡೊಮೇನ್ ಅಂತ ಕರೆದ್ವಿ. ಕಮ್ ಟು ಒನ್ ಮೋರ್, ದಿಸ್ ಒನ್ ರೇಂಜ್. ನಾವು ಕೇಳಿರ್ತೀವಿ ಆದ್ರೆ ಸ್ವಲ್ಪ ಗೊತ್ತಿರಲ್ಲ, ಅದು ನೆನಪಾರ್ಬಿಟ್ಟಿರುತ್ತೆ. ಫಸ್ಟ್ ಪಿ ಸಿ ಕೇಳಿರಿದ್ನೆಲ್ಲ ವರ್ಡ್ ಡೊಮೈನ್, ರೇಂಜ್, ಕೋಡೊಮೇನ್ ಕಂಡು ಹಿಡಿಯಿರಿ ಅಂತ ಕೊಟ್ಟಿರ್ತಾನೆ ನಾವು. So given that is a function f and there is a set a is equal to 1 2 3 4 up to 13. So there is a r is equal to x comma y 3x minus y, whatever you can take x and y is belongs to a set a, and find the domain, range, codomain. ಈ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನು ಫಸ್ಟ್ ಪಿ ಯು ಸಿ ಒಳಗೆ ನೀವು ಕಂಡಿದ್ದೀರಿ, ಗೊತ್ತಿರುತ್ತೆ. ಸೊ ನೋಡ್ರಿ, ಅಬ್ಸರ್ವೇಷನ್ ಮಾಡ್ರಿ. ಹಾಗಾದ್ರೆ ಆಲ್ವೇಸ್ ದೇರ್ ಇಸ್ ಅ ರೇಂಜ್ ಈಸ್ ಸಬ್ಸೆಟ್ ಆಫ್ ಅ ಕೋಡೊಮೈನ್. ಆಲ್ವೇಸ್ ದೇರ್ ಇಸ್ ಅ ರೇಂಜ್ ಈಸ್ ಸಬ್ಸೆಟ್ ಆಫ್ ಅ ಕೋಡೊಮೈನ್. ಸೊ ಆಲ್ವೇಸ್ ದೇರ್ ಇಸ್ ಅ ರೇಂಜ್ ಈಸ್ ಸಬ್ಸೆಟ್ ಆಫ್ ಅ ಕೋಡೊಮೈನ್ ಆಗಿರ್ಬೋದು, ಇಲ್ಲ ಅಂದ್ರೆ ಸಬ್ಸೆಟ್ ಆರ್ ಈಕ್ವಲ್ ಆಗಿರ್ಬೋದು. ಹೌದಾ, ಆಲ್ವೇಸ್ ದೇರ್ ಇಸ್ ದ ರೇಂಜ್ ಇಸ್ ಸಬ್ಸೆಟ್ ಆಫ್ ಅ ಕೋಡೊಮೈನ್ ಆರ್ ಅದರ್ವೈಸ್ ಸಬ್ಸೆಟ್ ಆಗಿರ್ಬೋದು, ಇಲ್ಲ ಅಂದ್ರೆ ಈಕ್ವಾಲಿಟಿನೂ ಕೂಡ ಆಗಿರ್ಬೋದು. ಹೌದಾ, ಈಕ್ವಾಲಿಟಿನೂ ಕೂಡ ಆಗ್ಬೋದು, ತಪ್ಪೇನಿಲ್ಲ. ಕೆಲವೊಂದು ಸರಿ ಬರುತ್ತೆ, ಅವಾಗ ಹೇಳೋಣಂತ. ಆರ್ ಈಸ್ ಸಬ್ಸೆಟ್ ಆರ್ ಈಕ್ವಲ್ ಟು ಕೋಡೊಮೈನ್. ಹಾಗಾದ್ರೆ ಡೆಫಿನಿಷನ್ ಬರೀರಿ ಅಂದ್ರೆ ಯಾವ ರೀತಿ ಬರೀತೀರಿ? ನಾವು ಡೆಫಿನಿಷನ್ ಬರೀಬೇಕಂದ್ರೆ ಏನು ಮಾಡ್ಬೇಕು ಹಾಗಾದ್ರೆ? ಸೊ ಎಲಿಮೆಂಟ್ಸ್, ಸೊ ದ ಎಲಿಮೆಂಟ್ಸ್ present in the elements present in set B. set B ದಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ಗಳು, the elements present in set B which are the, ಇದು ಮೇನ್ ಇಂಪಾರ್ಟೆಂಟ್ ನೋಡ್ರಿ. the elements present in set B ಅಂತಂದ್ರೆ ನೀವು ಇದನ್ನಷ್ಟ ಬರೆದ್ರಪ್ಪ ಅಂತಂದ್ರೆ ಇದು ಕೋಡೊಮೇನ್ ಆಗೋಯ್ತು. ನಾವು ಸ್ಪೆಸಿಫಿಕ್ ಆಗಿ ರೇಂಜ್ ಅನ್ನು ಡೆಫಿನೇಷನ್ ಕೊಡ್ಬೇಕಂದ್ರೆ ಮುಂದೆ ಬರೀಬೇಕಾಗತ್ತಾ. ದ ಎಲಿಮೆಂಟ್ಸ್ ಪ್ರೆಸೆಂಟ್ಸ್ ಇನ್ ಸೆಟ್ ಬಿ, ಇದು ಕೋಡೊಮೇನ್ ಆಯ್ತು. ವಿಚ್ ಆರ್, ಯಾವುವು ಹಾಗಾದ್ರೆ? ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಸೆಟ್ ಬಿ ವಿಚ್ ಆರ್ ದ ಏನಂತ ಕೊಡ್ತೀನಿ ನಾನಲ್ಲಿ? ಇಮೇಜಸ್ ಆಫ್ the elements present in set B, those elements must be images of the, which are the images of the set A. ಏನಾಗಿರ್ಬೇಕು ಹಾಗಾದ್ರೆ? ಅವು ಇಮೇಜಸ್ಗಳು ಆಗಿರಬೇಕು. ಇಮೇಜಸ್ಗಳು ಅಂತಂದ್ರೆ ನಿಮ್ಗೆ ಅರ್ಥ ಆಗುತ್ತಾ ಅಂತ ಅನ್ಕೊಂತೀನಿ. ಇಮೇಜಸ್ಗಳು ಅಂತಂದ್ರೆ ಈ ರೀತಿ ಕನೆಕ್ಷನ್ ಆಗಿರಬೇಕು. ಓಕೆನಾ, ಕನೆಕ್ಷನ್ ಆಗಿರಬೇಕು. ನೋಡ್ರಿ, ಒಂದ್ರ ಇಮೇಜ್ 2 image 4, 3 image 6 and 4 images 8. ನಾನೇನು ಮಾಡ್ತೀನಿ ಹಾಗಾದ್ರೆ? ಇಲ್ಲಿ ಬರೆಯಂಗಿಲ್ಲಪ್ಪ. ಹಾಗಾದ್ರೆ ಇಲ್ಲಿ 8 ಅಂತಕ್ಕಂಥ ನಂಬರನ್ನು ಅಷ್ಟ ಕೊಡ್ತೇನೆ. ಹೌದಾ, ನೋಡ್ರಿ ಹಾಗಾದ್ರೆ. ಸೊ ಜಸ್ಟ್ ವಿ ಕ್ಯಾನ್ ಇಮ್ಯಾಜಿನ್ ಹಿಯರ್ ಓನ್ಲಿ. ಇಲ್ಲಿ ಕೋಡೊಮೇನ್ ಬರೀರಿ ಅಂತ ಅಂದ್ರೆ ನಾನು ನಿಮ್ಗೆ ಕೇಳಿಬಿಡ್ತೀನಿ, ಕೋಡೊಮೇನ್ ಬರೀರಿ ಅಂದ್ರೆ ಏನು ಬರೀತೀರಿ? 2 4 6 8 ಅಂತ ಬರಿತೀವಿ. ಹೌದಾ, ಅದ ರೇಂಜ್ ಅಂತಂದ್ರೆ ಬರೀರಿ ಅಂತಂದ್ರೆ ಏನು ಮಾಡ್ತೀವಿ? 2 4 6 ಅಂತ ಅಷ್ಟೇ ಬರಿತೀವಿ, 8 ಬಿಟ್ಟೇ ಬಿಡ್ತೀವಿ. ಹೌದಾ, ನೋಡ್ರಿ, ಅದಕ್ಕೋಸ್ಕರ ರೇಂಜ್ ಈಸ್ ಸಬ್ಸೆಟ್ ಆಫ್ ಕೋಡೊಮೇನ್ ಅಂತ ಹೇಳ್ತೀವಿ. ಇಲ್ಲಿ ರೇಂಜ್ ಬರೀರಿ ಅಂದ್ರೆ 3 ಎಲಿಮೆಂಟ್ಸ್ ತೊಗೊಂಡ್ರಿ. ಸೊ ಕೋಡೊಮೇನ್ ಬರೀರಿ ಅಂತ ಅಂದ್ರೆ ಎಲ್ಲ ಎಲಿಮೆಂಟ್ಸನ್ನು ತೊಗೊಂಡ್ರಿ. ಯಾಕೆ ಹಾಗಾದ್ರೆ? ವಾಟ್ ಈಸ್ ದ ರೀಸನ್ ಫಾರ್ ದಿಸ್ ಒನ್? ಯಾಕೆ ಹಾಗಾದ್ರಪ್ಪ ಅಂತಂದ್ರೆ, ಸೊ ರೇಂಜ್ ಅಂದ್ರೆ ಒಂದು ಕಂಡೀಷನ್, ಒಂದು ನಿಯಮವನ್ನು ಅದು ಫಾಲೋ ಅಪ್ ಮಾಡಲೇಬೇಕು. ಅದು ಯಾವ ನಿಯಮ? ದೋಸ್ ಎಲಿಮೆಂಟ್ಸ್ ಶುಡ್ ಬಿ ಇಮೇಜಸ್ ಆಫ್ ದ ಸೆಟ್ ಎ. ಸೊ ಸೆಟ್ ಎದಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ಗಳ ಜೊತೆಗೆ ಏನಾಗಿರಬೇಕು? ಕನೆಕ್ಷನ್ ಅನ್ನು ಹೊಂದಿರಬೇಕು. ಈ ರೀತಿಯಾಗಿ 1 2 ಜೊತೆ ಕನೆಕ್ಷನ್ ಐತಿ, 2 4 ಜೊತೆ ಕನೆಕ್ಷನ್ ಐತಿ, 3 6 ಜೊತೆ ಕನೆಕ್ಷನ್ ಐತಿ. ಆದರೆ 8 ಅಂತಕ್ಕಂಥ ನಂಬರು ಯಾವೊಂದು ಎಲಿಮೆಂಟ್ ಜೊತೆಗೆ ಕನೆಕ್ಷನ್ ಇಲ್ಲ. ದಟ್ಸ್ ವೈ 8 is not considered as a range. ಅದನ್ನೇನು ಮಾಡ್ಲಿಕ್ಕಾಗಲ್ಲ ನಾವು ಹಾಗಾದ್ರೆ? ರೇಂಜ್ ಅಂತ ಕನ್ಸಿಡರೇಷನ್ ಮಾಡ್ಲಿಕ್ಕಾಗಲ್ಲ. ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಏನು ಹಾಗಾದ್ರೆ? ಸೊ 2 4 6 ಆರ್ ಕಾಲ್ಡ್ ಆಸ್ ಅನ್ ರೇಂಜ್. ವೈ ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ರೇಂಜ್? ಬಿಕಾಸ್ ಆಫ್ ದೀಸ್ ಎಲಿಮೆಂಟ್ಸ್ ಶುಡ್ ಬಿ ಕನೆಕ್ಟ್ ವಿತ್ ಸೆಟ್ ಎ ಎಲಿಮೆಂಟ್ಸ್. 8 is doesn't connect with set A elements. That's why 8 is didn't consider as a ಏನು ಹಾಗಾದ್ರೆ? ಸೊ ರೇಂಜ್. ರೇಂಜ್ ಅಂದ್ರೇನು? ಇಟ್ಸ್ ಆಲ್ವೇಸ್ ಸಬ್ಸೆಟ್ ಆಫ್ ಕೋಡೊಮೇನ್. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಸೆಟ್ ಬಿ ವಿಚ್ ಆರ್, ಅವುಗಳು ಏನಾಗಿರ್ಬೇಕು ಹಾಗಾದ್ರೆ? ಸೊ ದೋಸ್ ಆರ್
ಕನೆಕ್ಟ್ ವಿತ್ ಸೆಟ್ ಎ. ಸೆಟ್ ಎ ಇದರ ಎಲಿಮೆಂಟ್ ಏನಾಗಿರಬೇಕು, ಕನೆಕ್ಷನ್ ಅನ್ನು ಹೊಂದಿರಬೇಕು. ದೋಸ್ ಆರ್ ಎಲಿಮೆಂಟ್ಸ್ ಕನೆಕ್ಟೆಡ್ ವಿತ್ ಸೆಟ್ ಎ. ಹೌದಾ? ಸೊ ಈ ರೀತಿಯಾಗಿ ನಾನೇನು ಕರಿತೀನಿ, 1 ಇಮೇಜ್ 2, 2 ಇಮೇಜ್ 4, 3 ಇಮೇಜ್ 6. ಹೌದಾ? ನಾವು 3-4 ಸರಿ ಆಯ್ತು ಇಮೇಜಸ್ ಅಂತ ಹೇಳಲಿಕ್ಕತ್ತು. ಯಾಕೆ ಹಾಗಾದ್ರೆ ನಿಮಗೆ ಗೊತ್ತಾಗಬೇಕದು. ಒಂದೇ ಸಲ ಹೇಳಿಬಿಟ್ಟೆ ಅಂದ್ರೆ ನೀವು ನೆನಪು ಮಾಡಿಬಿಡ್ತೀರಿ. ನೋಡ್ರಿ, 1 ಇಮೇಜು 2 ಓದಬೇಕಾದ್ರೆ ನಾವು ಏನಂತ ಓದಬೇಕು, 1 ಈಸ್ ಕನೆಕ್ಟೆಡ್ ವಿತ್ 2 ಅಂತ ಓದಂಗಿಲ್ಲ. ಏನಾಗಬೇಕು, 1 ಇಮೇಜು 2 ಅಂತಲೂ ಓದಬೇಕು, 2 ಇಮೇಜ್ 4 ಅಂತಲೂ ಓದಬೇಕು, 3 ಇಮೇಜ್ 6 ಅಂತ ಓದಬೇಕು. 8ಗೆ ಯಾವುದೇ ರೀತಿಯ ಕನೆಕ್ಷನ್ ಆಗಿಲ್ಲ, ಅದನ್ನು ಓದೋ ಹಾಗಿಲ್ಲ. ಓಕೆನಾ? 8 ಇಸ್ ಜಸ್ಟ್ ಅ ನಂಬರ್, ಇಟ್ ಇಸ್ ಪ್ರೆಸೆಂಟ್ ಇನ್ ಸೆಟ್ ಬಿ ಇನ್ ಕೋಡೊಮೈನ್. ಇಲ್ಲಿ ಇನ್ನೊಂದು ಮೆನ್ಷನ್ ಮಾಡ್ತೀವಿ ನೋಡ್ರಿ. ಹಾಗಾದ್ರೆ 1 ಇಮೇಜ್ 2 ಅಂತ ಕರೆದ್ರಿ, ಓಕೆ. ಇನ್ನೊಂದು ರೀತಿಯಾಗಿ ಓದ್ಬೋದು ನಾವು. ಇನ್ನೊಂದು ರೀತಿ ಯಾವ ರೀತಿಯಾಗಿ ಓದ್ಬೋದು ಅಂತಂದ್ರೆ 2's pre image is 1. ಏನು ಹಾಗಾದ್ರೆ 1 ಇಮೇಜ್ 2, 2's pre image is 1. ಹೌದಾ? ಸೊ ಹಾಗಾದ್ರೆ 4 ಫ್ರೀ ಇಮೇಜಸ್ 2, 4ರ ಫ್ರೀ ಇಮೇಜು 2, ಸೊ 6ರ ಫ್ರೀ ಇಮೇಜು 3. ಹೌದಾ? ನಾವು ಈ ರೀತಿಯಾಗೂ ಕೂಡ ಏನು ಮಾಡ್ಬೋದು, ಓದಬಹುದು. ಓಕೆನಾ? ಸೊ 1ರ ಇಮೇಜು 2, 2ರ ಇಮೇಜ್ 4, 3 ಇಮೇಜ್ 6. ಇದನ್ನು ಉಲ್ಟಾ ಓದ್ರಿ ಅಂತಂದ್ರೆ ಫ್ರೀ ಇಮೇಜ್ ಅಂತ ಬಳಸ್ತೇವೆ. 2ರ ಫ್ರೀ ಇಮೇಜ್ 1, 4ರ ಫ್ರೀ ಇಮೇಜ್ 2, 6ರ ಫ್ರೀ ಇಮೇಜ್ 3. ಈ ರೀತಿಯಾಗಿ ನಾವೇನು ಮಾಡಬೇಕು, ಓದಬೇಕು. ಇವೆರಡು ಗೊತ್ತಿರಬೇಕು ನಿಮಗೆ. ಏನು ನೋಡ್ರಿ, ಇವೆರಡೂ ರೀತಿಯಾಗಿ ಗೊತ್ತಿರಬೇಕು. ಕೆಲವೊಂದು ಸಾರಿ ಫ್ರೀ ಇಮೇಜ್ ಅಂತ ಮೆನ್ಷನ್ ಮಾಡಿಬಿಟ್ಟಿರ್ತಾನಲ್ಲ ಫಂಕ್ಷನ್ ಒಳಗೆ. ಸೊ ಅವಾಗ ಏನು ಹಾಗಾದ್ರೆ ಫ್ರೀ ಇಮೇಜ್ ನಮಗೆ ಕಲಿಸಿಲ್ರಿ ಅಂತ ಅನ್ನಂಗಿಲ್ಲ. ಸೊ 2ರ ಫ್ರೀ ಇಮೇಜ್ 1, 4ರ ಫ್ರೀ ಇಮೇಜ್ 2, 6ರ ಫ್ರೀ ಇಮೇಜ್ 3. 6ಕ್ಕೆ ಯಾವ ಎಲಿಮೆಂಟ್ ಕನೆಕ್ಷನ್ ಆಗೈತಲ್ಲ ಅದಕ್ಕೆ ಏನಂತ ಕರಿತೀವಿ, 6 ಫ್ರೀ ಇಮೇಜ್ ಅಂತ ಕರಿತೀವಿ. 4 ಅಂತಕ್ಕಂಥದ್ದು ಯಾವ ಎಲಿಮೆಂಟ್ ಜೊತೆ ಕನೆಕ್ಷನ್ ಆಗೈತಲ್ಲ ಅದಕ್ಕೆ ಏನಂತ ಕರಿತೀವಿ, 4ರ ಫ್ರೀ ಇಮೇಜ್ 2 ಅಂತ ಕರಿತೀವಿ. ಸೊ 2ಕ್ಕೆ ಯಾವ ಎಲಿಮೆಂಟ್ ಕನೆಕ್ಷನ್ ಆಗೈತೆ ಅದಕ್ಕೆ ಏನಂತ ಕರಿತೀರಿ, 2ರ ಫ್ರೀ ಇಮೇಜ್ 1 ಅಂತ ಕಲಿತೀವಿ. ಹೌದಾ? ಈ ರೀತಿಯಾಗಿ ನಾವು ಫಂಕ್ಷನ್ ಅನ್ನ ಬಗ್ಗೆ ಹೇಳ್ತೀವಿ. ಒನ್ಸ್ ಅಗೈನ್ ವಿ ಶುಡ್ ರಿಕಾಲ್ ಅಬೌಟ್ ದಿಸ್ ಆರ್ ಆಲ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್. ಇಫ್ ಯು ಅಂಡರ್ಸ್ಟುಡ್ ಬೇಸಿಕ್ ಡೆಫಿನಿಷನ್ಸ್, ಸೊ ಏನೈತಿ ಅಂತ ಬೇಸಿಕ್ ಗೊತ್ತಾದ್ರೆ ಸಾಕು, ತನ್ನಷ್ಟಕ್ಕೆ ತಾನೋ ಹೋಗ್ಬಿಡುತ್ತದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಲಾಜಿಕಲ್ ಚಾಪ್ಟರ್, ಸುಖ ಸುಮ್ಮನೆ ಅರ್ಥ ಆಗಲ್ಲ ಅದು. ನಾವು ಲಾಜಿಕಲ್ ಆಗಿ ಏನು ಮಾಡ್ಕೋಬೇಕು, ಹಾಗಾದ್ರೆ ತಿಳ್ಕೊಬೇಕು ಅದನ್ನು, ಏನೈತಿ ಏನಿಲ್ಲ ಅನ್ನೋದು. ಅವಾಗ ಮಾತ್ರ ನೆನಪಿಡ್ತೈತಿ. ಹೌದಾ? ಸೊ ಇಲ್ಲಿ 5 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾನೆ, 1 ಮಾರ್ಕ್ಸಿನ ಕ್ವಶನನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ, 2 ಮಾರ್ಕ್ಸ್ ಕ್ವಶನನ್ನು ಕೇಳ್ತಕ್ಕಂಥ ಚಾನ್ಸ್ ಇರುತ್ತೆ. ಡೆಫಿನೆಟಾಗಿ 5 ಮಾರ್ಕ್ಸ್ 2 ಮಾರ್ಕ್ಸ್ ಅಂತ ಗ್ಯಾರಂಟಿ ಇರುತ್ತೆ. ಆದರೆ 1 ಮಾರ್ಕ್ಸಿನ ಕ್ವಶನನ್ನು ಇಲ್ಲಿ ಕೇಳ್ಬೋದು, ಕೇಳದೇ ಇರ್ಬೋದು. ಒಂದು 3-4 ಸಾರಿ ಇಲ್ಲಿ ಕೇಳಿದ್ದಾನೆ, ಒಂದು 7-8 ಸಾರಿ ಏನು ಮಾಡಿದ್ದಾನೆ, ಹಾಗಾದ್ರೆ ಅಲ್ಲಿ ಬೈನರಿ ಆಪರೇಷನ್ ಅಂತ ಕಾನ್ಸೆಪ್ಟ್ನಲ್ಲಿ ಕೇಳಿದ್ದಾನೆ. ಭಾಳಷ್ಟು ರೇರು, ಹೇಳಲಿಕ್ಕಾಗಲ್ಲ. ಸೊ ಹಾಗಾದ್ರೆ ಒಂದು ಸಾರಿ ರಿವಿಷನ್ ಮಾಡ್ಕೊಂಡ್ಬಿಡೋಣ. ಸೊ ಫಂಕ್ಷನ್ ಅಂತಂದ್ರೆ ಹಾಗಾದ್ರೆ ಅಲ್ಲಿ ಫಂಕ್ಷನ್ ಡಿಫೈನ್ ಮಾಡಬೇಕಂದ್ರೆ 2 ಸೆಟ್ಗಳು ಬೇಕು. ಸೊ ವಿ ನೀಡೆಡ್ 2 ಸೆಟ್ಸ್. ಸೊ ಹಾಗಾದ್ರೆ ಫಂಕ್ಷನ್ ಅಂದ್ರೇನು, ದಿಸ್ ಇಸ್ ಅ ರೂಲ್. ದಿಸ್ ಇಸ್ ಅ ರೂಲ್ ವಿಚ್ ಕನೆಕ್ಟ್ಸ್ ಎಲಿಮೆಂಟ್ಸ್ ಆಫ್ ಸೆಟ್ ಎ ಟು ದಿ ಯುನಿಕ್ ಎಲಿಮೆಂಟ್ಸ್ ಆಫ್ ದಿ ಸೆಟ್ ಬಿ. ಸೆಟ್ ಎದಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು ಸೆಟ್ ಬೇದಲ್ಲಿರ್ತಕ್ಕಂಥ ಸಿಂಗಲ್ ಎಲಿಮೆಂಟಿಗೆ ಮಾತ್ರ ಏನಾಗಿರಬೇಕು, ಅದು ಕನೆಕ್ಟ್ ಆಗಿರಬೇಕು. ಹೌದಾ? ಒಂದು ಎಲಿಮೆಂಟು 2 ಎಲಿಮೆಂಟಿಗೆ ಕನೆಕ್ಟ್ ಆಗಲಿಕ್ಕೆ ಅವಕಾಶ ಇಲ್ಲ. ದಟ್ ಈಸ್ ನಾಟ್ ಕನ್ಸಿಡರ್ ಆಸ್ ಅ ರೂಲ್. ಅದು ರೂಲ್ ಇಲ್ಲ. ಒಂದು ಎಲಿಮೆಂಟಿಗೆ 2 ಎಲಿಮೆಂಟ್ ಕಂಟೈನ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಅದನ್ನ ಹೇಳಲಿಕ್ಕತ್ತೀನಿ ನಾನೀಗ. ಎ ಸೆಟ್ ಇರತಕ್ಕಂಥ ಒಂದು ಎಲಿಮೆಂಟ್ಸು ಒಂದೇ ಇಮೇಜನ್ನು ಹೊಂದಿರಬೇಕು, ಯುನಿಕ್ ಎಲಿಮೆಂಟ್ಸ್ ಇನ್ ಸೆಟ್ ಬಿ. ಓಕೆನಾ? ಆರ್ ಅದರ್ವೈಸ್ here it is called as a domain, this is called as a codomain. If you reading this one image is 2, 2's image is 4, 3's image 6, 4 image is 8. ಉಲ್ಟಾ ಹೋದ್ರಿ ಅಂತಂದ್ರೆ 2 ಫ್ರೀ ಇಮೇಜ್ 1, 4 ಫ್ರೀ ಇಮೇಜ್ 2, 6 ಫ್ರೀ ಇಮೇಜ್ 3, 8 ಫ್ರೀ ಇಮೇಜ್ 4. ಹೆಂಗೆ ನೋಡ್ರಿ, ಎವ್ರಿ ಎಲಿಮೆಂಟ್ ಇನ್ ಸೆಟ್ ಎ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ 1 ಇಮೇಜ್ ಇನ್ ಸೆಟ್ ಬಿ. ಎ ಸೆಟ್ ಇರತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ಏನಾಗಿರ್ಬೇಕು, ಹಾಗಾದ್ರೆ ಬಿ ಸೆಟ್ ಇರತಕ್ಕಂಥ ಒಂದೇ ಒಂದು ಇಮೇಜನ್ನು ಹೊಂದಲಿಕ್ಕೆ ಅವಕಾಶ ಇರುತ್ತೆ. ನೆಕ್ಸ್ಟ್ ಒನ್ ಇಲ್ಲ ನೋಡ್ರಿ, ನೆಕ್ಸ್ಟ್ ಒನ್ ಡೆಫಿನಿಷನ್ ಇನ್ನೊಂದು ರೀತಿಯೊಳಗೆ ಬರಿಬೋದು, ನೆನ್ಪಿಡ್ರಿ. ಆದ್ರೆ ಸೊ ಯಾರಾದರೂ ಕೇಳಿದ್ರೆ, ಆ್ಯನುವಲ್ ಎಕ್ಸಾಮಿನೇಷನ್ ಕೇಳಿದ್ರೆ, ಹಾಗಾದ್ರೆ ಏನು ಬರೀಬೇಕು, ಯಾವುದರ ಒಂದು ಬರಿಬೇಕು, 3ರಾಗ ಯಾವುದರ ಒಂದು ಸಾಕು. ನೋ ಒನ್ ಎಲಿಮೆಂಟ್ ಇನ್ ಸೆಟ್ ಎ ಹ್ಯಾಸ್ ಮೋರ್ ದೆನ್ 1 ಇಮೇಜಸ್ ಇನ್ ಸೆಟ್ ಬಿ. ಇದರರ್ಥ ಏನು, ಹಾಗಾದ್ರೆ ಎ ಸೆಟ್ಟಲ್ಲಿರುವಂತಹ
ಒಂದೇ ಒಂದು ಎಲಿಮೆಂಟು ಒಂದೇ ಇಮೇಜನ್ನು ಹೊಂದಬೇಕು. ಮೋರ್ ದೆನ್ ಒನ್ ಇಮೇಜಸ್ಸನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ನೋ ಒನ್ ಎಲಿಮೆಂಟ್ ಇನ್ ಸೆಟ್ ಎ ಹ್ಯಾಸ್ ಮೋರ್ ದೆನ್ ಒನ್ ಇಮೇಜಸ್ ಇನ್ ಸೆಟ್ ಬಿ ಅಂದ್ರೆ ಏನು? ಹಾಗಾದ್ರೆ ಯಾವೊಂದು ಎಲಿಮೆಂಟ್ಸ್ಗಳು ಸೆಟ್ ಎದಲ್ಲಿರ್ತಕ್ಕಂಥ ಯಾವೊಂದು ಎಲಿಮೆಂಟ್ಸ್ಗಳು ಒಂದಕ್ಕಿಂತ ಹೆಚ್ಚಿಗೆ ಇಮೇಜಸ್ಗಳನ್ನು ಹೊಂದಲಿಕ್ಕೆ ಅವಕಾಶವಿರುವುದಿಲ್ಲ. ಓಕೆನಾ? ಸೊ ಹಾಗಾದ್ರೆ ದಿಸ್ ಇಸ್ ಡೊಮೈನ್, ದಿಸ್ ಇಸ್ ದ ಕೋಡೊಮೈನ್. ವಾಟ್ ಇಸ್ ದ ರೇಂಜ್? ರೇಂಜ್ ಇಸ್ ಆಲ್ವೇಸ್ ಸಬ್ಸೆಟ್ ಆಫ್ ಕೋಡೊಮೈನ್ ಆರ್ ಅದರ್ವೈಸ್ ಸಬ್ಸೆಟ್ ಆರ್ ಈಕ್ವಲ್ ಟು ಕೋಡೊಮೈನ್. ಕೆಲವೊಂದಿಷ್ಟು ಕಂಡೀಷನ್ ಒಳಗೆ ಈಕ್ವಲ್ ಟು ಆಗಿರುತ್ತೆ. ನಾವೇನು ಹಿಂದಿನ ವರ್ಷ ಏನು ಮಾಡಿದ್ವಿ? ರೇಂಜ್ ಇಸ್ ಸಬ್ಸೆಟ್ ಆಫ್ ಕೋಡೊಮೈನ್ ಅಂತ ಓದಿದ್ವಿ. ಹೌದಾ? ಡೆಫಿನಿಷನ್ ಇರೋದೇ ಹಂಗೈತೆ. ಸೊ ರೇಂಜ್ ಅಂದ್ರೆ ಹಾಗಾದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ಸ್ ಇನ್ ಸೆಟ್ ಬಿ ವಿಚ್ ಆರ್ ದ ಇಮೇಜಸ್ ಆಫ್ ದ ಸೆಟ್ ಎ. ಸೊ ಬಿ ಸೆಟ್ ಇರತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ಏನಾಗಿರ್ಬೇಕು? ಹಾಗಾದ್ರೆ ಇಮೇಜಸ್ ಆಫ್ ಸೆಟ್ ಎ ಆಗಿರಬೇಕು. ಆ ಇಮೇಜಸ್ ಆಫ್ ಸೆಟ್ ಎ ಆಗಿರ್ತಕ್ಕಂಥ ಎಲಿಮೆಂಟ್ಸ್ಗಳಿಗೆ ಏನಂತ ಕರಿತೀವಿ? ಸೊ ರೇಂಜ್ ಅಂತ ಕರಿತೀವಿ ಇಲ್ಲಿ. ಸೊ ಹಾಗಾದ್ರೆ ನಾವು ಒಂದು ಎಕ್ಸಾಂಪಲ್ ತಗೊಂಡೆ, 8 ಬಿಟ್ಟಿದ್ದೆ ಆಗಲೇ. ಈಗ ಹೇಳ್ರಿ ಅಂತಂದ್ರೆ ಈಗ ರೇಂಜ್ ಏನಾಗ್ತಾವಪ್ಪ ಅಂತಂದ್ರೆ ನಾನೇನಾರ ಕೇಳಿದ್ದೆ ಅಂತಂದ್ರೆ 2 4 6 8 ಅಂತ ಎಲ್ಲ ಬರೆದು ಬಿಡ್ಬೇಕು. ನೀವು ಕೋಡೊಮೇನ್ ಬರೀರಿ ಅಂತಂದ್ರೆ 2 4 6 8 ಅಂತ ಬರೆದು ಬಿಡ್ಬೇಕು. ಯಾಕೆ? ಹಾಗಾದ್ರೆ ಇದು ಕೋಡೊಮೇನು ಬಿ ಸೆಟ್ಟು 2 4 6 8 ಅಂತಂದ್ರೆ ಇದೇನು? ಹಾಗಾದ್ರೆ ದಿಸ್ ಇಸ್ ಆಲ್ ದ ನಂಬರ್ಸ್. ಸೊ ದೋಸ್ ಆರ್ ಆಲ್ ದ ಇಮೇಜಸ್ ಆಫ್ ದ ಸೆಟ್ ಎ. ಎಲ್ಲವುಗಳು ಕೂಡ ಏನಾಗಿದ್ದಾವೆ? ಹಾಗಾದ್ರೆ ಸೆಟ್ ಎ ಅದರ ಜೊತೆಗೆ ಕನೆಕ್ಟ್ ಆಗಿದ್ದಾವ. ದಟ್ಸ್ ವೈ ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಅನ್ ಏನಂತ ಕರಿತೀರಿ? ರೇಂಜ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಒನ್ ವಿ ಗೋ ಟು ದಿ ಟೈಪ್ಸ್ ಆಫ್ ಫಂಕ್ಷನ್ಸ್. Next one come to the, so we are going to discussing about the types of functions. First one is one function, second one is many one functions, and third one is onto functions, and last one is bijective functions ಅಂತ ಕರಿತೀವಿ. ಓಕೆನಾ? ಸೊ ನಾವು ಒನ್ ಫಂಕ್ಷನ್ ಅನ್ನ ಏನಂತ ಕರಿತೀವಿ ಪ್ರೀತಿಯಿಂದ ಅಂತಂದ್ರೆ ಇದಕ್ಕೆ ಇಂಜೆಕ್ಟಿವ್ ಫಂಕ್ಷನ್ಸ್ ಅಂತ ಕರಿತೀವಿ. ಇದಕ್ಕೇನಂತ ಕರಿತೀವಿ? ಇಂಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ನೋಡ್ರಿ, ಎಲ್ಲರ ಮತ್ತೆ ಕೇಳಿದ್ರ ಚೆಕ್ ವೆದರ್ ಇಟ್ ಈಸ್ ಇಂಜೆಕ್ಟಿವ್ ಆರ್ ನಾಟ್ ಅಂತಂದ್ರೆ ಮತ್ತು ಬಿಟ್ಟು ಬರೋಂಗಿಲ್ಲ, ನಮಗೆ ಒನ್ ಅಷ್ಟೇ ಹೇಳ್ಯಾರ ಅಂತಂದು. ಸೊ ಒನ್ ಅಂದ್ರು ಅದ ಅರ್ಥ, ಇಂಜೆಕ್ಟಿವ್ ಅಂದ್ರು ಅದೇ ಅರ್ಥ. ಮೆನಿ ಒನ್ಗೆ ನಾವು ಯಾವ ರೀತಿಯಾಗಿರ್ತಕ್ಕಂಥ ಹೆಸರು ಬೇರೆ ರೀತಿಯದು ಕೊಡೋಕ್ಕಾಗಲ್ಲ, ಅದ ಒಂದೈತಿ, ಮೆನಿ ಒನ್ ಅಂತ ಕರಿತೀವಿ. ಸೊ ಇನ್ನು ಬೈಜೆಕ್ಟಿವ್ ಬಂದ್ರಿ ಅಂತಂದ್ರೆ ಸಾರಿ ಆಂಟುಗೆ ಬಂದ್ರಿ ಅಂತಂದ್ರೆ ಇದಕ್ಕೂ ಒಂದು ಹೆಸರು ಕೊಡ್ಬೋದು ನಾವು. ಅದಕ್ಕೆ ಇಂಜೆಕ್ಟಿವ್ ಕರಿತೀವಿ, ಇದಕ್ಕೇನಂತ ಕರೆಯೋಣ? ಸರ್ಜೆಕ್ಟಿವ್ ಅಂತ ಕರಿತೀವಿ. ಇದಕ್ಕೇನಂತ ಕರಿತೀವಿ? ಹಾಗಾದ್ರೆ ಸರ್ಜೆಕ್ಟಿವ್ ಅಂತ ಕರಿತೀವಿ. ಅದಕ್ಕೆ ಇಂಜೆಕ್ಟಿವು, ಇದಕ್ಕೆ ಸರ್ಜೆಕ್ಟಿವ್. ಸೊ ಬೈಜೆಕ್ಟಿವ್ ಅಂದ್ರೆ ಏನು ಕಾಣಲಿಕ್ಕಾಗಲ್ಲ. ಬೈಜೆಕ್ಟಿವ್ ಡೆಫಿನೇಷನ್ ಮಾತ್ರ ಭಾಳ ಇಂಪಾರ್ಟೆಂಟ್ ಇದು. ಸೊ ಇದನ್ನು ಒಂದು ಸರಿ 14 ಮಾರ್ಕ್ಸ್ ಒಳಗೆ ಕೇಳಿಬಿಟ್ಟಾನ. ವೆರಿ ಸಿಂಪಲ್ಲಾಗಿ ಔಟ್ ಆಫ್ ಔಟ್ ಮಾಡ್ಬೋದಿತ್ತು ಅವರು. 14 ಮಾರ್ಕ್ಸ್ ಬೈಜೆಕ್ಟಿವ್. ಹೌದಾ? ಬೈಜೆಕ್ಟಿವ್ ಏನಂದ್ರೆ ಹೆಂಗೆ ನೀವು ಈಕ್ವಲೆನ್ಸ್ ರಿಲೇಷನನ್ನು ಸ್ಯಾಟಿಸ್ಫೈ ಮಾಡ್ತಿರಲ್ಲ. ಈಕ್ವಲೆನ್ಸ್ ರಿಲೇಷನ್ ಅಂದ್ರೆ ಏನು? ಹಾಗಾದ್ರೆ ಎ ರಿಲೇಷನ್ ಈಸ್ ಸೆಡ್ ಟು ಬಿ ಎ ಈಕ್ವಲೆನ್ಸ್ ರಿಲೇಷನ್. ಇಟ್ ಶುಡ್ ಬಿ ಸ್ಯಾಟಿಸ್ಫೈಸ್ ಆಲ್ ದ ರಿಲೇಷನ್ಸ್, ರಿಫ್ಲೆಕ್ಸಿವ್, ಸಿಮ್ಮೆಟ್ರಿಕ್, ಟ್ರಾನ್ಸಿಟಿವ್. ದಟ್ ಟೈಪ್ ಆಫ್ ದಿ ರಿಲೇಷನ್ ಇಸ್ ಕಾಲ್ಡ್ ಆಸ್ ಅನ್ ಈಕ್ವಲೆನ್ಸ್ ರಿಲೇಷನ್. ಅದೇ ರೀತಿಯಾಗಿ ಬೈಜೆಕ್ಟಿವ್ ರಿಲೇಷನ್ ಅಂತಂದ್ರೆ ಬೈಜೆಕ್ಟಿವ್ ಫಂಕ್ಷನ್ ಅಂದ್ರೆ ಏನು ಅಂದ್ರೆ ಯಾವುದೇ ಒಂದು ಫಂಕ್ಷನ್ನು ಬೈಜೆಕ್ಟಿವ್ ಅಂತ ಹೇಳಬೇಕು ಅಂದ್ರೆ, ಬೈ ಅಂದ್ರೆ ನೋಡ್ರಿ ಇಲ್ಲ, ಬೈ ಅಂತಂದ್ರೆ ಏನಂತ ಕರಿತೀವಿ? ಟು ಅಂತ ಕರಿತೀವಿ. ಹೌದಾ? ನಾವು ಬೈ ಅಂದ್ರೆ ಏನಾಗಾದ್ರೆ ಟು ಅಂತ ಅರ್ಥ. ಸೊ ಯಾವುದೇ ಒಂದು ಫಂಕ್ಷನ್ನು ಬೈಜೆಕ್ಟಿವ್ ಅಂತ ಅನ್ಸ್ಕೋಬೇಕು ಅಂತಂದ್ರೆ ಏನಾಗಿರ್ಬೇಕದು? ಒನ್ ಆನ್ ಟು ಎರಡೂ ಸ್ಯಾಟಿಸ್ಫೈ ಆಗಿರ್ಬೇಕವ. ಇಂಜೆಕ್ಟಿವ್ ಸರ್ಜೆಕ್ಟಿವ್ ಎರಡೂ ಸ್ಯಾಟಿಸ್ಫೈ ಆಗಿರಬೇಕು. ಯಾವುದರ ಒಂದು ಸ್ಯಾಟಿಸ್ಫೈ ಆಗಲಿಲ್ಲ ಅಂತಂದ್ರೆ ದಟ್ಸ್ ನಾಟ್ ಕಾಲ್ಡ್ ಆಸ್ ಆನ್ ಬೈಜೆಕ್ಟಿವ್ ಫಂಕ್ಷನ್. ಹೌದಾ? ಸೊ ಒಂದು ಇದ್ರ ಮೇಲೆ 5 ಮಾರ್ಕ್ಸ್ ಕ್ವಶನ್ ಇರುತ್ತೆ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡೋಣ. ಫಸ್ಟ್ ಒನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ಅಬೌಟ್, ಫಸ್ಟ್ ಒನ್ ಈಸ್ ಒನ್. ಇಟ್ ಮೀನ್ಸ್ ಇಂಜೆಕ್ಟಿವ್. ಇಂಜೆಕ್ಟಿವ್ ಬರೋಣ ಈಗ. ಸೊ ಇಟ್ ಈಸ್ ಕನ್ಸಿಡರ್ ಆಸ್ ಅ ಒನ್ ಫಂಕ್ಷನ್, ಇಂಜೆಕ್ಟಿವ್ ಫಂಕ್ಷನ್ಸ್. ಸೊ ಹಾಗಾದ್ರೆ ಫಂಕ್ಷನ್ ಅಂದ್ರೆ ರೂಲು. ಸೊ ಇಫ್ ಯು ಡಿಫೈನಿಂಗ್ ದಟ್ ಇಸ್ ಫಂಕ್ಷನ್, ವಿ ನೀಡೆಡ್ 2 sets. Consider A and B are the 2 sets. So there is a function f from n to n. N is considered as a set and B set is considered as a natural number. Natural number to number mapping, there is a function. This function it means mapping. ಎಲ್ಲಿಂದ ಎಲ್ಲಿ ಮ್ಯಾಪಿಂಗ್ ಮಾಡ್ಲಿಕ್ಕತ್ತೀರಿ? ನ್ಯಾಚುರಲ್ ನಂಬರ್ ಇಂದ ನ್ಯಾಚುರಲ್ ನಂಬರ್ಗೆ ಮ್ಯಾಪಿಂಗ್ ಮಾಡ್ಲಿಕ್ಕತ್ತೀರಿ. ಇದರ ಅರ್ಥ ಏನಾಗಾದ್ರೆ ಮೊದಲನೇ ಸೆಟ್ಟು ಎ ಸೆಟ್ಟು ಕೂಡ ನ್ಯಾಚುರಲ್ ನಂಬರ್ ಆಗಿರಲಿ, ಬಿ ಸೆಟ್ಟು ಕೂಡ ಏನಾಗಿರಲಿ? ನ್ಯಾಚುರಲ್ ನಂಬರ್ ಆಗಿರಲಿ. ಓಕೆ, ಕನ್ಸಿಡರ್ 1 2 3 4
5 6. So this is 1 2 3 4 5 6 7. 1 2 3 4 5. So this much numbers. 1 1. If we are going to define 1 1 or injective, we must be concentrate on the A set only. We must be concentrate on A set. 1 1 ಫಂಕ್ಷನ್ನ ಡಿಫೈನ್ ಮಾಡ್ಲಿಕ್ಕೆ ಹೊಂಟಿದ್ದೀರಿ ಅಂತಂದ್ರೆ ನಾವೇನು ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕಂತಂದ್ರೆ ಎ ಸೆಟ್ಟಿನ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಬಿ ಸೆಟ್ಟಿನ ಮೇಲೆ ಕಾನ್ಸಂಟ್ರೇಷನ್ ಮಾಡೋಂಗಿಲ್ಲ ನೀವು, ಎ ಸೆಟ್ಟಿನ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಓಕೆನಾ? ಸೊ ಇದರರ್ಥ ಏನಪ್ಪ ಅಂತ ಅಂದ್ರೆ ವೆರಿ ಸಿಂಪಲ್, ಇಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಏನಾಗಿರ್ಬೇಕು, ಹಾಗಾದ್ರೆ ಬಿ ಸೆಟ್ಟಿನ ಜೊತೆಗೆ ಇಮೇಜಸ್ಸನ್ನು ಹೊಂದಿರಬೇಕು. ಈ ಇರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಏನಾಗಿರಬೇಕು, ಮ್ಯಾಪಿಂಗ್ ಆಗಿರಬೇಕು. 1 1 ಅಂತಂದ್ರೆ ಹಾಗಾದ್ರೆ ಇಟ್ ಮೀನ್ಸ್, ಸೊ ಈ ರೀತಿ ನಾವು ಇಂಡಿಕೇಶನ್ ಮಾಡ್ತೀವಿ ಜನರಲ್ ಆಗಿ. ಸೊ ಈ ರೀತಿ 1 1 ಅಂತ ಅಂದ್ರೆ ಎ ಸೆಟ್ಟಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಏನಾಗಿರಬೇಕು, ಇಮೇಜಸ್ಸನ್ನು ಹೊಂದಿರಬೇಕು. ಒಂದಕ್ಕೆ ಒಂದ ಅಂತ ಅರ್ಥ, ಒಂದು ಎಲಿಮೆಂಟ್ಗೆ ಒಂದ ಇಮೇಜ್ ಅಂತ ಅರ್ಥ. ನೋಡ್ರಿ, ಗಿವ್ ದ ರಿಲೇಷನ್ ಅಬೌಟ್ ದಿಸ್ ಒನ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x. ಎಕ್ಸ್ಗೆ 1 ತುಂಬ್ರಿ, 1 ತುಂಬಿದ್ರಿ ಅಂದ್ರೆ 2 ಬಂತು, 1 ಇಸ್ ಕನೆಕ್ಟೆಡ್ ವಿತ್ 2. ಎಫ್ ಆಫ್ 2 ತುಂಬ್ರಿ, 2 ತುಂಬಿದ್ರಿ ಅಂದ್ರೆ ಏನಾಯ್ತು, 4 ಆಯ್ತು, 2 ಇಸ್ ಕನೆಕ್ಟೆಡ್ ವಿತ್ 4. ಸೊ ಎಫ್ ಆಫ್ 3 ತುಂಬ್ರಿ, 6 ಆಯ್ತು, 6 ಇಸ್ ಕನೆಕ್ಟೆಡ್ ವಿತ್ 6, 3 ಇಸ್ ಕನೆಕ್ಟೆಡ್ ವಿತ್ 6, 4 ಇಸ್ ಕನೆಕ್ಟೆಡ್ ವಿತ್ 8. ಹೌದಾ? ಬೇಡಪ್ಪ, ಈ ನಂಬರ್ 5 ಅಂತಕ್ಕಂಥ ನಂಬರ್ ಬೇಡ, 5 ಅಂತಕ್ಕಂಥ ನಂಬರ್ ಬೇಡ. ನೋಡ್ರಿ, ಹಾಗಾದ್ರೆ 1 1 ಅಂದ್ರೇನು, ಎ ಸೆಟ್ಟಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಏನಾಗಿರ್ಬೇಕು, ಹಾಗಾದ್ರೆ ಮ್ಯಾಪಿಂಗ್ ಆಗಿರಬೇಕು. ಎ ಸೆಟ್ಟಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗಳು ಏನಾಗಿರ್ಬೇಕು, ಹಾಗಾದ್ರೆ ಮ್ಯಾಪಿಂಗ್ ಆಗಿರಬೇಕು ಅಕಾರ್ಡಿಂಗ್ ಟು ದಿ ರೂಲ್. ಹೌದಾ? ಸೊ ಎ ಸೆಟ್ಟಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ಏನಾಗಿರಬೇಕು, ಸೊ ಒಂದು ಇಮೇಜಸ್ಸನ್ನು ಹೊಂದಿರಬೇಕು. ಮತ್ತು ಸರ್ ಬಿ ಸೆಟ್ ಒಳಗೆ 1 3 5 7 ಅಂತಕ್ಕಂಥ ನಂಬರ್ಸ್ಗಳು ಇಮೇಜಸ್ಸನ್ನು ಹೊಂದಿಲ್ಲಲ್ಲ, ಹಾಗಾದ್ರೆ ಇದು ಮ್ಯಾಪಿಂಗನ್ನು ಹೊಂದಿಲ್ಲಲ್ಲ, ಇದನ್ನು ಹೆಂಗೆ ನೀವು ಅನುಮಾನ ಅಂತೀರಿ ಅಂತ ಕೇಳ್ಬೋದು ನೀವು. ಅದು ನಿಮ್ಮ ತಲೆಯೊಳಗೆ ಬಂದಿರುತ್ತೆ. ನಾನೇನು ಹೇಳಲಿಕ್ಕತ್ತೀನಿ, 1 1 ಮತ್ತು ಮೆನಿ 1 ಅನ್ನು ಡಿಫೈನ್ ಮಾಡ್ಲಿಕ್ಕತ್ತಿದ್ದೀರಿ ಅಂತಂದ್ರೆ ವಿ ಶುಡ್ ಕಾನ್ಸಂಟ್ರೇಟ್ ಆಲ್ವೇಸ್. ಸೊ ದರ್ ಇಸ್ ಎ ಸೆಟ್. ಇಲ್ಲಿ ಎ ಸೆಟ್ಟಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗಳು ಮ್ಯಾಪಿಂಗ್ ಆಗ್ಯಾವ ಅಷ್ಟು ನೋಡ್ಕೋಬೇಕು ನಾವು. ನೋಡ್ರಿ, ನಾವೊಂದು ಎಲಿಮೆಂಟ್ ಬಿಟ್ಬಿಡ್ತಾನೆ. ಈಗ 5 ಅಂತಕ್ಕಂಥ ಎಲಿಮೆಂಟು ಐತಿ, ಎ ಸೆಟ್ ಒಳಗೆ 5 ಅಂತ ಎಲಿಮೆಂಟ್ ಐತಿ, ಆದರೆ ಅದನ್ನು ಯಾವುದ್ರ ಜೊತೆ ಕನೆಕ್ಷನ್ ಮಾಡಿಲ್ಲ ನಾನು. ಈಗ ಹೇಳ್ರಿ ನೀವು 1 1 ಅಂತಂದ್ರೆ ದಿಸ್ ಈಸ್ ನಾಟ್ ಕಾಲ್ಡ್ 1 1. ನಾವು ಅದನ್ನು ಏನನ್ನಕ್ಕೆ ಬರೋಲ್ಲ, 1 1 ಅಂತ ಅನ್ಲಿಕ್ಕೆ ಬರೋದಿಲ್ಲ. ಓಕೆನಾ? 1 1 ಅಂತಂದ್ರೆ ಒಂದು ಎಲಿಮೆಂಟು ಒಂದೇ ಇಮೇಜನ್ನು ಹೊಂದಿರಬೇಕು. ಒಂದು ಎಲಿಮೆಂಟ್ ಒಂದೇ ಇಮೇಜು, ಒಂದು ಎಲಿಮೆಂಟ್ ಒಂದೇ ಇಮೇಜು, ಒಂದು ಎಲಿಮೆಂಟು ಒಂದೇ ಇಮೇಜ್. ಹೌದಾ? ಸೊ ಹಾಗಾದ್ರೆ ಇದು 5 ಅಂತಕ್ಕಂಥದ್ದು ಕೂಡ ಇಲ್ಲಿ ಹೊಂದಿರಲೇಬೇಕು, ಮ್ಯಾಪಿಂಗ್ ಆಗಲೇಬೇಕು. 5 ಅಂತಕ್ಕಂಥದ್ದನ್ನು ಹಂಗೆ ಬಿಟ್ರಪ್ಪ ಅಂತಂದ್ರೆ ನೀವೇನಂತ ಕರಿತೀರಲ್ಲಿ, ಸೊ ದಿಸ್ ಇಸ್ ನಾಟ್ ಕಾಲ್ಡ್ ಆಸ್ ಅ 1 1. ಅದನ್ನು ನಾವೇನಂತ ಕರೀಲಿಕ್ಕೆ ಸಾಧ್ಯ ಇಲ್ಲ, 1 1 ಅಂತ ಕರೀಲಿಕ್ಕೆ ಬರೋದಿಲ್ಲ. ಹೌದಾ? ಯಾವೊಂದು ಎಲಿಮೆಂಟ್ಸ್ಗಳನ್ನ ಬಿಡಂಗಿಲ್ಲ ಅಲ್ಲಿ. ಹೌದಾ? ಎ ಸೆಟ್ಟಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗಳು ಏನಾಗಿರಬೇಕು, ಕನೆಕ್ಷನ್ ಆಗಿರಬೇಕು. ಮತ್ತು ನೋಡಿರಿ, ಇನ್ನೊಂದ್ಸರಿ ಹೇಳ್ತೀನಿ, ಬಿ ಸೆಟ್ ಒಳಗೆ ಸರ 1 3 5 7 ಇಲ್ಲಿ ಯಾವ ನಂಬರ್ಗಳ ಕನೆಕ್ಷನ್ ಆಗಿಲ್ಲಲ್ರಿ ಸರ್, ಮತ್ತು ಇದನ್ನ ಹೆಂಗೆ ಅಂತೀರಿ ಅನ್ನಕ್ಕೆ ಹೋಗಲ್ರಿ. ಸೆಟ್ ಬಿ ಯಾವಾಗ ನಾವು ತೊಗೊತೀವಪ್ಪ ಅಂತಂದ್ರೆ ಆನ್ ಟು ಏನು ಡಿಫೈನ್ ಮಾಡ್ಲಿಕ್ಕತ್ತಿರ್ತಿರಲ್ಲ, ಆವಾಗ ನಾವೇನು ಮಾಡ್ತೀವಿ, ಸೆಟ್ ಬಿ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತೀವಿ. ಈಗ ನಮಗೇನು ಬೇಕು, ಸೊ ಎ ಸೆಟ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗಳಿಂದ ಈ ರೀತಿಯಾಗಿ ಯಾರೋ ಮಾರ್ಕ್ ಹೋಗೈತಿಲ್ಲ ಅಂತ ನೋಡ್ಕೋಬೇಕಷ್ಟೇ. ಹೌದಾ? ಈಗ 5ರಿಂದ ಯಾರೋ ಮಾರ್ಕ್ ಹೋಗಿಲ್ಲ, ದಿಸ್ ಇಸ್ ನಾಟ್ ಕಾಲ್ಡ್ ಆಸ್ ಅನ್ 1 1. ನಾವು ಇದನ್ನೇನಂತ ಕರೀಲಿಕ್ಕೆ ಸಾಧ್ಯ ಇಲ್ಲ, 1 1 ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಅದ ನೀವು ಇಲ್ಲಿ 10 ನಂತ ಬರೋದು, ಈಗ ನೀವು 5 ಅಂತಕ್ಕಂಥದ್ದನ್ನು ಕಂಟೈನ್ ಮಾಡಿಬಿಡ್ರಿ, ಇದು ಏನಾಯ್ತು ಹಾಗಾದ್ರೆ, ಈಗ 1 1 ಆಗೋತು, 1 1 ಆಗೋಯ್ತು. ಹೌದಾ? 1 1 ಅಂತಂದ್ರೇನು, ನಾ ಡೆಫಿನೇಷನ್ ಬರಿಬೇಕಾದ್ರೆ ಏನು ಬರಿಬೇಕಪ್ಪ ಅಂತಂದ್ರೆ, ಎವ್ರಿ ಎಲಿಮೆಂಟ್ ಇನ್ ಸೆಟ್ ಎ, every element in set A has single image in set B. ಇನ್ನೊಂದು ನಿಯಮ ಏನು, ಹಾಗಾದ್ರೆ ಒಂದು ಎಲಿಮೆಂಟು ಒಂದು ಇಮೇಜ್ ಹೊಂದಿರಬೇಕು.
ಹೌದಾ? ಸೊ ಒಂದು ಎಲಿಮೆಂಟು ಒಂದೇ ಇಮೇಜ್ ಹೊಂದಿರಬೇಕು, ಒಂದು ಎಲಿಮೆಂಟು ಒಂದೇ ಇಮೇಜ್ ಹೊಂದಿರಬೇಕು, ಒಂದು ಎಲಿಮೆಂಟು ಒಂದೇ ಇಮೇಜ್ ಹೊಂದಿರಬೇಕು, ಒಂದು ಎಲಿಮೆಂಟು ಒಂದೇ ಇಮೇಜನ್ನು ಹೊಂದಿರಬೇಕು. ದಟ್ ಈಸ್ ಕಾಲ್ಡ್ ಆಸ್ ಅನ್ ಒನ್. ಎವರಿ ಎಲಿಮೆಂಟ್ ಅಂತ ಎವರಿ ಅಂತ ಮೆನ್ಷನ್ ಮಾಡಿದ್ದೀನಿ. ಹಾಗಾದ್ರೆ ಪ್ರತಿಯೊಂದು ಎಲಿಮೆಂಟು ಎ ಸೆಟ್ಟಲ್ಲಿರುವಂತಹ ಪ್ರತಿಯೊಂದು ಎಲಿಮೆಂಟ್ಗಳು ಏನಾಗಿರ್ತಾವಿಲ್ಲ, ಹಾಗಾದ್ರೆ ಬಿ ಸೆಟ್ ಇರತಕ್ಕಂಥ ಒಂದೇ ಇಮೇಜನ್ನು ಹೊಂದಿರುತ್ತೆ. ದಟ್ಸ್ ಕಾಲ್ಡ್ ಆಸ್ ಅನ್ ಒನ್. ಸೊ ನಾವೇನು ಮಾಡ್ತೀವಿ, ಪ್ರಾಬ್ಲಮಲ್ಲಿ 5 ಮಾರ್ಕ್ಸಿನ ಪ್ರಾಬ್ಲಮ್ಮು 2 ಮಾರ್ಕ್ಸಿನ ಪ್ರಾಬ್ಲಮನ್ನು ಥಿಯರಿಟಿಕಲ್ ರಿಪ್ರೆಸೆಂಟೇಷನ್ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ದಟ್ ಈಸ್ ಫಾರ್ ಆಲ್ x1 x2 is belongs to a set A and f of x1 is equal to f of x2, it will implies x1 is equal to x2. ಈ ರೀತಿಯ ನಾವೇನು ಮಾಡಬೇಕಾಗುತ್ತೆ, ತೋರಿಸ್ಬೇಕಾಗತ್ತೆ. 1 ಚೆಕ್ ಮಾಡಿರಿ ಅಂತಂದ್ರೆ ಪ್ರಾಕ್ಟಿಕಲಾಗಿ ವಿಚಾರ ಮಾಡಬೇಕಾಗತ್ತೆ. ನಾವು ಥಿಯರಿಟಿಕ್ಲಿ ನೀವು ಯಾವುದೇ ಪ್ರಾಬ್ಲಮನ್ನು ತೊಗೊಂಡು ಈ ರೀತಿಯಾಗಿ ಥಿಯರಿಟಿಕ್ಲಿ ಬರೀಲಿಕ್ಕತ್ರ ಎಲ್ಲವೂ ಸತಿಸ್ಫೈ ಆಗೋಗ್ತಾವೆ. ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಮಾಡಿಕೊಂಡು ಕೊನೆಗೆ ಅದು ಆನ್ಸರ್ ಏನು ಬರುತ್ತೆ, x1 ಇಸ್ ಈಕ್ವಲ್ ಟು x2 ಬಂದೇ ಬರುತ್ತೆ. ಆದ್ರೆ ಪ್ರಾಕ್ಟಿಕಲಾಗಿ ನಾವು ಥಿಂಕ್ ಮಾಡಿದಾಗ ಸೊ ಅದೇನು ಬರಲ್ಲ, ಒನ್ ಸತಿಸ್ಫೈ ಆಗ್ತಿರಲ್ಲ. ಪ್ರಾಕ್ಟಿಕಲ್ ಅಂದ್ರೆ ಏನಾಗಾದ್ರೆ ಎನ್ ಟು ಎನ್ ಎರಡೂ ಸೆಟ್ಗಳು ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಆಗಿರಲಿ. ರೂಲ್ ಏನು ಕೊಟ್ಟಾನ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ಕೊಟ್ಟಾನ. ಅಕಾರ್ಡಿಂಗ್ ಟು ದಟ್ ಒನ್ ರೂಲ್, ಇಫ್ ಯು ಗೋಯಿಂಗ್ ಟು ದಟ್ ಒನ್ ಚೆಕಿಂಗ್, ಸೊ ನಾವೇನು ಚೆಕ್ ಮಾಡ್ಲಿಕ್ಕೆ ಹೋದಾಗ ಇಸ್ ಇಟ್ ಪಾಸಿಬಲ್ ಟು ಕನೆಕ್ಟೆಡ್ ಬಿಟ್ವೀನ್ ದಿ ಸೆಟ್ ಎ ಆ್ಯಂಡ್ ಸೆಟ್ ಬಿ? ಇಟ್ ಈಸ್ ಪಾಸಿಬಲ್, ಜಸ್ಟ್ ಚೆಕ್ ದಟ್ ಒನ್. ಅವನ್ನೆಲ್ಲ ನಾವೇನು ಮಾಡ್ಕೋಬೇಕಾಗತ್ತೆ, ಚೆಕ್ ಮಾಡ್ಕೋಬೇಕಾಗತ್ತೆ. ಚೆಕ್ ಮಾಡಿಕೊಂಡು ಆಮೇಲೆ ಒನ್ ಸತಿಸ್ಫೈ ಆಗ್ತಿತ್ತು ಅಂತಂದ್ರೆ ಈ ರೀತಿ ಬರಿಬೇಕು. ಫಾರ್ ಆಲ್ x1 x2 ಬಿಲಾಂಗ್ಸ್ ಟು ಸೆಟ್ ಎ, ಸೊ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2, ದಟ್ ಈಸ್ x1 ಇಸ್ ಈಕ್ವಲ್ ಟು ಇಂಪ್ಲಾಯ್ಸ್ x1 ಇಸ್ ಈಕ್ವಲ್ ಟು x2 ಅಂತ ಬರಿಬೇಕಾಗತ್ತೆ. ಹೌದಾ? ದಿಸ್ ಇಸ್ ಕಾಲ್ಡ್ ಆಸ್ ಅನ್ ಒನ್ ಅಂತ ಕರಿತೀವಿ. ಓಕೆನಾ? ಏನು ಹಾಗಾದ್ರೆ ಒನ್ ಅಂದ್ರೆ ಈ ಸಿಂಬಾಲ್ ಬರ್ತದೆ ನೋಡು, ಇದರ ಅರ್ಥ ಏನು ಹಾಗಾದ್ರೆ ಒಂದು ಎಲಿಮೆಂಟು ಒಂದೇ ಇಮೇಜ್ ಅಂತ ಅರ್ಥ. ಒಂದು ಎಲಿಮೆಂಟು ಒಂದೇ ಇಮೇಜ್, ಒಂದು ಎಲಿಮೆಂಟ್ ಒಂದೇ ಇಮೇಜ್, ಒಂದು ಎಲಿಮೆಂಟ್ ಒಂದೇ ಇಮೇಜ್, ಒಂದು ಎಲಿಮೆಂಟ್ ಒನ್ ಇಮೇಜ್, ಒಂದು ಎಲಿಮೆಂಟ್ ಒಂದೇ ಇಮೇಜ್, ಒಂದು ಎಲಿಮೆಂಟಿಗೆ ಒಂದೇ ಇಮೇಜು. ಓಕೆನಾ? ಸೊ ಹಾಗಾದ್ರೆ ನೆಕ್ಸ್ಟ್ ಒನ್ ವಿ ಗೋಯಿಂಗ್ ಟು ದಿ ಮೆನಿ ಒನ್ ಫಂಕ್ಷನ್. ಮೆನಿ ಒನ್ ಫಂಕ್ಷನ್ ಇದು ಸಿಂಬಾಲಿಕ್ಲಿ ಹೆಂಗೆ ತೋರಿಸ್ತೀವಿ ಅಂತಂದ್ರೆ ಇಲ್ಲೊಂದು ಎಲಿಮೆಂಟ್ ಇರುತ್ತೆ, ಇಲ್ಲೊಂದು ಎಲಿಮೆಂಟ್ ಇರುತ್ತೆ, ಇಲ್ಲೊಂದು ಎಲಿಮೆಂಟ್ ಇರುತ್ತಾ, ಇದು ಕನೆಕ್ಷನ್ ಮಾಡಿಬಿಡ್ತೀವಿ. ಮೆನಿ ಒನ್ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಭಾಳಷ್ಟು ಟೆಕ್ನಿಕಲಿ ನೋಡ್ಬೇಕಾಗತ್ತೆ ನಾವೀಗ. ಸೊ ನಾನೇನು ಮಾಡ್ತೀನಪ್ಪ ಅಂತಂದ್ರೆ ದೆರ್ ಈಸ್ ಎ ಫಂಕ್ಷನ್, ದೆರ್ ಈಸ್ ಎ ಮ್ಯಾಪಿಂಗ್ ವಿಚ್ ಈಸ್ ಫ್ರಮ್ ಎಲ್ಲಿಂದ ಎಲ್ಲಿ ಕೊಡ್ತೀನಿ ಅಂತಂದ್ರೆ ನಾನು ನ್ಯಾಚುರಲ್ ನಂಬರಿಂದ ನ್ಯಾಚುರಲ್ ನಂಬರಿಗೆ ಕೊಡಲ್ಲ. ನಾನು ಸ್ವಾಭಾವಿಕ ಸಂಖ್ಯೆಗಳಿಂದ ಸ್ವಾಭಾವಿಕ ಸಂಖ್ಯೆಗಳು ಕೊಡಲ್ಲ. ನಾ ಎಲ್ಲಿಂದ ಕೊಡ್ತೀನಿ ಹಾಗಾದ್ರೆ ರಿಯಲ್ ನಂಬರಿಂದ ಕೊಡ್ತೀನಿ, ರಿಯಲ್ ನಂಬರಿಂದ ರಿಯಲ್ ನಂಬರಿಗೆ ಕೊಡ್ತೀನಿ. ಹೌದಾ? ದರ್ ಇಸ್ ಎ ಫಂಕ್ಷನ್ ಎಫ್ ಫ್ರಮ್ ರಿಯಲ್ ನಂಬರ್ ಟು ರಿಯಲ್ ನಂಬರ್. ಇದರರ್ಥ ಹಾಗಾದ್ರೆ ನೀವು ತೊಗೊಳ್ತಕ್ಕಂಥ ಮೊದಲನೇ ಸೆಟ್ಟು ಎ ಆಗಿರಲಿ, ನೀವು ತೊಗೊಳ್ತಕ್ಕಂಥ ಎರಡನೇ ಸೆಟ್ಟು ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅನ್ ಬಿ ಸೆಟ್. ಹೌದಾ? ರಿಯಲ್ ನಂಬರ್ ಅಂದ್ರೇನು, ಇಟ್ ಇಸ್ ಅ ಹ್ಯೂಜ್ ಸೆಟ್. Except complex number, it should includes all the numbers from minus infinity to plus infinity. ನಾವು ನ್ಯಾಚುರಲ್ ನಂಬರ್ಸ್ ಅಂತ ತೊಗೊಂಡ್ವಿ ಅಂದರೆ ಏನು ಮಾಡಬೇಕಾಗುತ್ತೆ, ಅಲ್ಲಿ ರಿಸ್ಟ್ರಿಕ್ಷನ್ ಹಾಕ್ತಾರೆ. ಅಲ್ಲಿ 1ರಿಂದ ಇನ್ಫಿನಿಟಿ ಮಟ್ಟ ಅಷ್ಟೇ ತೊಗೋಬೇಕಪ್ಪ ನೀವು, ಅದು ಪಾಸಿಟಿವ್ ಇರಬೇಕು, ಅಲ್ಲಿ ಫ್ರ್ಯಾಕ್ಷನಲ್ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ, ಅಲ್ಲಿ ಬರೀ ಪೂರ್ಣಾಂಕಗಳಿರಬೇಕು, ಹೋಲ್ ನಂಬರ್ಸ್ ಇರಬೇಕು ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ನಾವು ಬಂದ್ವಿ ಅಂದ್ರೆ ರಿಯಲ್ ನಂಬರ್ ಅಂತ ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೂಲ್ಸು ರೆಗ್ಯುಲೇಷನ್ ಫಾಲೋ ಅಪ್ ಮಾಡ್ತಕ್ಕಂಥ ಅವಶ್ಯಕತೆ ಇರಲ್ಲ. ಒಂದು ಎಕ್ಸೆಪ್ಟ್ ಕಾಂಪ್ಲೆಕ್ಸ್ ನಂಬರ್ ಮುಗಿತಲಿ, ಎಕ್ಸೆಪ್ಟ್ ಕಾಂಪ್ಲೆಕ್ಸ್ ನಂಬರ್ ವಿ ಶುಡ್ ಟೇಕ್ ಎನಿ ನಂಬರ್ಸ್, ರಿಯಲ್ ನಂಬರ್ಸ್. ನಾನೇನು ಮಾಡ್ತೀನಿ, ಎರಡು ಸೆಟ್ಟನ್ನು ತೊಗೊತೇನಪ್ಪ. ಈಗ ಎರಡು ಸೆಟ್ಟನ್ನು ತೊಗೊತೇನೆ. ದಿಸ್ ಈಸ್ ಕನ್ಸಿಡರ್ ಎ ಸೆಟ್ ಆ್ಯಂಡ್ ದಿಸ್ ಈಸ್ ಕನ್ಸಿಡರ್ ಆಸ್ ಎ ಬಿ ಸೆಟ್. ಓಕೆನಾ? ಸೊ ರಿಯಲ್ ನಂಬರ್ ಟು ರಿಯಲ್ ನಂಬರ್ ಅಂದರೆ ನೀವು ನೆಗೆಟಿವ್ ನಂಬರನ್ನು ತೊಗೊಳ್ಳಿಕ್ಕೆ ಅವಕಾಶ ಐತಿಲ್ಲ, ಸ್ವತಂತ್ರ ನೀವು ಯಾವ್ದು ಬೇಕಾದ ನಂಬರ್ ತೊಗೋಬೋದು ನೀವು. ಸೊ -2 ನಾನೇನು ಮಾಡ್ತೀನಿ, ನೆಗೆಟಿವ್ ನಂಬರ್ಸ್ ಅಂತ ತೊಗೊತೀನಿ. -2 -1 0 1 2 3, -2 -1 0 1 2 3 4. ಮೆನಿ ಒನ್ ಅಂದ್ರೆ ಎ ಸೆಟ್ ಇರತಕ್ಕಂಥ ಒಂದು ಎಲಿಮೆಂಟ್ಗೆ ಬಿ ಸೆಟ್ ಇರತಕ್ಕಂಥ ಒಂದು ಎಲಿಮೆಂಟ್ ಕನೆಕ್ಷನ್ ಆಗಬೇಕು. 1 1 1 1 1 1. ಆದ್ರೆ ನೀವು ಮೆನಿ ಒನ್ನಿಗೆ ಬಂದ್ರಿ ಅಂತಂದ್ರೆ ಮೋರ್ ದೆನ್ 2 ಎಲಿಮೆಂಟ್ಸ್ ಹ್ಯಾವ್ ಸಿಂಗಲ್ ಇಮೇಜ್, ಮೋರ್ ದೆನ್ 2 ಎಲಿಮೆಂಟ್ಸ್ ಹ್ಯಾವ್ ಅ ಸಿಂಗಲ್ ಇಮೇಜ್. ಒಂದಕ್ಕಿಂತ ಹೆಚ್ಚಿಗಿರ್ತಕ್ಕಂಥ ಎಲಿಮೆಂಟ್ಸ್ಗಳು ಒಂದೇ ಇಮೇಜನ್ನು ಹೊಂದತಕ್ಕಂಥ ಚಾನ್ಸಸ್ ಇರುತ್ತಾ.
ಹೌದಾ? ಸೊ ನೋಡ್ರಿ ಇಲ್ಲಿ ಹಾಗಾದ್ರೆ ಅಕಾರ್ಡಿಂಗ್ ಟು ದಟ್ ಒನ್ ನಾನೇನು ಮಾಡ್ತೀನಿ, ಒಂದು ರೂಲ್ ಕೊಡ್ತೀನಿ ನಿಮ್ಗೆ. ಈಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ರೂಲ್ ಕೊಡ್ತೀನಿ. ನೀವು ಫಂಕ್ಷನ್ ಹೆಂಗೆ ಮಾಡಿದ್ರಿ, ಹಾಗಾದ್ರೆ ಒಂದು ಎಲಿಮೆಂಟ್ಗಳು ಎರಡು ಇಮೇಜ್ಗಳನ್ನ ಹೊಂದೋ ಆಗಿಲ್ಲ ಅಂತ ಹೇಳಿದ್ದೀರಿ, ಮತ್ತು ಇದೇನು ಉಲ್ಟಾ ಹೇಳಕತ್ತಿರಲ್ಲ ಅಂತ ಅನ್ಕೊಳ್ಲಿಕ್ಕೆ ಹೋಗ್ಬೇಡ್ರಿ. ನಾನೇನು ಹೇಳಿದ್ದೀನಿ, ಒಂದು ಎಲಿಮೆಂಟಿಗೆ ಒಂದೇ ಇಮೇಜ್ ಇರಬೇಕು. ಹೌದಾ? ಒಂದಕ್ಕಿಂತ ಹೆಚ್ಚಿಗೆ ಎಲಿಮೆಂಟ್ಸ್ಗಳು ಒಂದೇ ಇಮೇಜನ್ನು ಕಾಂಟೈನ್ ಮಾಡಿರ್ತಾವೆ. ಹೌದಾ? ಮೆನಿ ಒನ್ ಅಂದ್ರೇನು, ಒಂದಕ್ಕಿಂತ ಹೆಚ್ಚಿಗೆ ಎಲಿಮೆಂಟ್ಗಳು ಕೂಡ ಏನಾಗಿರ್ತಾವೆ, ಒಂದೇ ಇಮೇಜನ್ನು ಕಾಂಟೈನ್ ಮಾಡಿರ್ತಾವೆ. ಅದ್ರ ಫಂಕ್ಷನ್ಗೆ ಬಂದ್ರಿ ಅಂತಂದ್ರೆ ಒಂದು ಎಲಿಮೆಂಟಿಗೆ ಎರಡು ಇಮೇಜಸ್ಸನ್ನು ಹೊಂದೋ ಆಗಿಲ್ಲ, ಮೂರು ಇಮೇಜಸ್ ಇರೋ ಆಗಿಲ್ಲ. ಹೌದಾ? ಸೊ ನೋಡ್ರಿ ಹಾಗಾದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ನಾನೇನು ಮಾಡ್ತೀನಿ, -1 ಕೊಡ್ತೀನಿ, ಎಕ್ಸಿನ ಜಾಗದ -1 ಕೊಡ್ತೀನಿ, ಡೊಮೇನ್ ಜಾಗದ -1 ಕೊಡ್ತೀನಿ. ಏನಾಗುತ್ತಾ, -1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ನೋಡ್ರಿ -1 ಇಸ್ ಕನೆಕ್ಟ್ ವಿತ್ 1. ಸೊ ನೆಕ್ಸ್ಟ್ ಬರೆಯಪ್ಪ, ನಾ 1 ಕೊಡ್ತೀನಿ, ಇನ್ನೊಂದು ಸರಿ 1 ಕೊಡ್ತೀನಿ. ನೋಡ್ರಿ 1 ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಇಸ್ ಕನೆಕ್ಟೆಡ್ ವಿತ್ 1. ನೋಡ್ರಿ 2 elements have single image. 2 elements have single image. ಹೌದಾ? 1 ಒಳಗೆ ಏನಾಗಿತ್ತು, 1 elements 1 image. ಇಲ್ಲೇನಾಗೈತಿ 2 elements single image. ಇನ್ನೂ ಒಂದು ತಗೊಳ್ಳೋಣ, ಎಫ್ ಆಫ್ -2 ತಗೊಳ್ರಪ್ಪ, -2 ಹೋಲ್ ಸ್ಕ್ವೇರ್. ಹೋಲ್ ಸ್ಕ್ವೇರ್ ಅಂದರೆ ಪಾಸಿಟಿವ್ ಆಗೋಯ್ತು 4. -2 ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ವಿತ್ 4 ಆ್ಯಂಡ್ ಕಮ್ ಟು ದಟ್ ಒನ್ 2 ಸ್ಕ್ವೇರ್ ಈಸ್ ಈಕ್ವಲ್ ಟು 4. 2 ಏನಾಯ್ತು, ಹಾಗಾದ್ರೆ 4 ಜೊತೆ ಕನೆಕ್ಷನ್ ಆಯಿತು. ಓಕೆನಾ? ನೋಡ್ರಿ 2 ಎಲಿಮೆಂಟ್ಸ್ ಸಿಂಗಲ್ ಇಮೇಜ್, 2 ಎಲಿಮೆಂಟ್ಸ್ ಸಿಂಗಲ್ ಇಮೇಜ್. ಮೆನಿ ಅಂತಂದ್ರೆ ಮೋರ್ ದೆನ್ 1 ಅಂತ ಅರ್ಥ, ಅಂತ ಅರ್ಥ. ಹೌದಾ? ಮತ್ತಲ್ರಿ ನೀವು ಫಂಕ್ಷನ್ನಾಗ ಏನು ಹೇಳ್ತೀರಿ, ಒಂದು ಎಲಿಮೆಂಟು ಒಂದೇ ಇಮೇಜ್ ಹೊಂದಿರಬೇಕು ಅಂತೀರಿ. ಇಲ್ಲಿ ನೋಡ್ರಿ ವಿಚಿತ್ರ ಹೇಳಕತ್ತಿರಲ್ಲ ಅಂತ ಅನ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಸೊ ಎಲ್ಲ ಒಂದೇ ಅಂದ್ರೆ ನಾವೇನು ಹೇಳ್ತೀವಿ, ಫಂಕ್ಷನ್ ಡೆಫಿನೇಷನ್ ಒಳಗೆ ಒಂದು ಎಲಿಮೆಂಟಿಗೆ ಒಂದೇ ಇಮೇಜನ್ನು ಹೊಂದಿರಬೇಕು ಅಂತ ಹೇಳ್ತೀವಿ. ನೋಡ್ರಿ ಒಂದು ಎಲಿಮೆಂಟಿಗೆ ಒಂದೇ ಇಮೇಜ್ ಐತಿ, -1ಗೂ ಒಂದೇ ಇಮೇಜ್ ಐತಿ, 1ಗೂ ಒಂದೇ ಇಮೇಜ್ ಐತಿ. ನೀವು ಅದನ್ನು ಬಿಟ್ಟು ಒಂದನ್ನು ಒಂದ್ರ ಜೊತೆಗೆ ಮತ್ತು ಒಂದನ್ನು ಎರಡರ ಜೊತೆಗೆ ಈ ಎರಡು ಎಲಿಮೆಂಟ್ ಜೊತೆ ಕನೆಕ್ಷನ್ ಮಾಡಿದ್ರೆ ತಪ್ಪು ಅಂತ ಹೇಳ್ತೇನೆ ಡೈರೆಕ್ಟಾಗಿ. ಹೌದಾ? ಒಂದನ್ನು ಎರಡು ಎಲಿಮೆಂಟ್ ಜೊತೆ ಕನೆಕ್ಷನ್ ಮಾಡೋ ಹಾಗಿಲ್ಲ, ಅಲ್ಲಿ ಅದು ರಿಲೇಷನ್ ಆಗುತ್ತದು. ಸೊ ಎರಡು ಎಲಿಮೆಂಟ್ಸ್ಗಳು ಒಂದು ಇಮೇಜನ್ನು ಹೊಂದಲಿಕ್ಕೆ ಅವಕಾಶ ಐತಿ, ಸಾಧ್ಯತೆ ಐತಿ. ಹೌದಾ? ನಾವಿಲ್ಲಿ ಜನರಲಾಗಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ನೋಡಿರಿ ಒಂದು ಎ ಸೆಟ್ ಅಂತ ತೊಗೊತೇನಪ್ಪ, ಇದು ಬಿ ಸೆಟ್ ಅಂತ ತೊಗೊತೇನಪ್ಪ. ಹೌದಾ? ನಾನು ರಿಲೇಷನ್ ಒಂದು ರೂಲ್ ಏನು ಕೊಡ್ತೀನಿ, ಇಲ್ಲಿ ಏನು ತೊಗೊಂಡ್ರಲ್ಲ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಅದು ಏನಂತ ಕೊಡ್ತೀನಪ್ಪ ಅಂದ್ರೆ ಹಸ್ಬೆಂಡ್ ಆಫ್ ಅಂತ ಕೊಡ್ತೀನಿ. ಎ ಸೆಟ್ ಏನಾಗಿರಲಿ, ಫಾಂಡವಾಸ್. ಅದೇನು ತೊಗೊತೀನಿ ಹಾಗಾದ್ರೆ, ಫಾಂಡವಾಸ್. ನೀವೆಲ್ಲ ಈ ಸೀರಿಯಲ್ ನೋಡ್ಲಿಕ್ಕೆ ಎಲ್ಲ ಗೊತ್ತೇ ಇರುತ್ತೆ ನಿಮಗೆ. ಹಸ್ಬೆಂಡ್ ಆಫ್. ಹೌದಾ? ಎಷ್ಟು ಜನ ಅದರ ಫಾಂಡವರು, 5 ಜನ ಅದರ. ಸೊ ಧರ್ಮ, ಹೌದಾ, ಧರ್ಮ ಮೊದಲು, ಆಮೇಲೆ ಭೀಮ, ಅರ್ಜುನ, ನಕುಲ ಆ್ಯಂಡ್ ಸಹದೇವ. ಹೌದಾ? 5 ಜನ ಏನದಾರ ಹಾಗಾದ್ರೆ ಪಾಂಡವರದಾರ. ಒಬ್ಬಳು ಈ ಕಡೆ ಬಿ ಸೆಟ್ನಾಗ ಏನು ಕೊಡ್ತೀನಿ ನಾನು, ಒಬ್ಬಳನ್ನೇ ಕೊಡ್ತೀನಿ. ಯಾರು ಕೊಡ್ತೀರಿ, ದ್ರೌಪದಿ ಅನ್ನೋಣ ಕೊಡ್ತೀನಿ. ಹೌದಾ? ನೋಡ್ರಿ ನಿಮಗೆಲ್ಲ ಗೊತ್ತಿರುತ್ತಾ, ಭಾಳಷ್ಟು ಗೊತ್ತಿರುತ್ತೆ. ಈಗೆಲ್ಲ ಸೀರಿಯಲ್ ಬಂದಾಗಿಂದ ಭಾಳಷ್ಟು ನಿಮಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತ. ಧರ್ಮರಾಯ ಹಸ್ಬೆಂಡ್ ಆಫ್ ದ್ರೌಪದಿ. ರಿಲೇಷನ್ ಏನು ಹಾಗಾದ್ರೆ, ರೂಲ್ ಏನು, ಹಸ್ಬೆಂಡ್ ಆಫ್ ಧರ್ಮ, ಹಸ್ಬೆಂಡ್ ಆಫ್ ದ್ರೌಪದಿ. ಭೀಮ husband of Draupadi. Arjuna is husband of Draupadi. So Nakula is also husband of Draupadi. Sahadeva is also ಏನಾಗಾದ್ರೆ ಹಸ್ಬೆಂಡ್ ಆಫ್ ದ್ರೌಪದಿ. ಮೆನಿ ಒನ್, ಹೌದಿಲ್ಲ? ಮೆನಿ ಒನ್ ನೋಡ್ರಿ, ಮೆನಿ ಒನ್. ಮೋರ್ ದೆನ್ 1 ಎಲಿಮೆಂಟ್ಸ್ ಹ್ಯಾವ್ ಸಿಂಗಲ್ ಇಮೇಜ್. ಹೌದಿಲ್ಲ? ಒಂದಕ್ಕಿಂತ ಹೆಚ್ಚಿನ ಎಲಿಮೆಂಟ್ಸ್ಗಳು ಒಂದೇ ಇಮೇಜನ್ನು ಹೊಂದ್ಯಾವ. ಇದಕ್ಕೆ ನಾವೇನಂತ ಕರಿತೀವಿ, ಮೆನಿ ಒನ್ ಅಂತ ಕರಿತೀವಿ. ಕನ್ಫ್ಯೂಸ್ ಮಾಡ್ಕೊಳ್ಳೋ ಹಂಗಿಲ್ಲ. ಸೊ ಒಂದಕ್ಕಿಂತ ಹೆಚ್ಚಿನ ಎಲಿಮೆಂಟ್ಸ್ಗಳು ಒಂದೇ ಇಮೇಜಸ್ಸನ್ನು ಹೊಂದಿದ್ರೆ ಅದಕ್ಕೇನಂತ ಕರಿತೀರಿ, ಮೆನಿ ಒನ್ ಅಂತ ಕರಿತೀವಿ. ಸೊ ನೋಡ್ರಿ, ಹಾಗಾದ್ರೆ ಇನ್ನೊಂದ್ಸಲ ಹೇಳ್ತೀನಿ, ಇನ್ನೊಂದ್ಸಲ ಕ್ಲಾರಿಟಿ ಕೊಡ್ತೀನಿ. ಸೊ 1 ಅಂತಕ್ಕಂಥ ಎಲಿಮೆಂಟು ಹಿಂಗೆ ಕನೆಕ್ಷನ್ ಆಗಂಗಿಲ್ಲ. 1 ಅಂತಕ್ಕಂಥ ಎಲಿಮೆಂಟು ಒಂದ್ರ ಜೊತೆಗೂ ಎರಡರ ಜೊತೆ ಕನೆಕ್ಷನ್ ಆಗಂಗಿಲ್ಲ. ಆವಾಗ ದಟ್ ಈಸ್ ನಾಟ್ ಕನ್ಸಿಡರ್ ಆಸ್ ಅ ಫಂಕ್ಷನ್. ಆದ್ರೆ ಎ ಸೆಟ್ ಇರತಕ್ಕಂಥ ಎಷ್ಟಾದರೂ ಎಲಿಮೆಂಟ್ಸ್ಗಳು ಒಂದೇ ಇಮೇಜಸ್ಸನ್ನು ಹೊಂದಬಹುದು. ಇವೆಲ್ಲ ಎಲಿಮೆಂಟ್ಸ್ಗಳು ಒಂದ್ರ ಜೊತೆ ಕನೆಕ್ಷನ್ ಕೊಡ್ಬೋದು, ಈ ರೀತಿ ಕೊಟ್ಟಂಗ.
ಹೌದಿಲ್ಲ, ಹಸ್ಬೆಂಡ್ ಆಫ್ ರೂಲು ಇವೆಲ್ಲ ಎ ಸೆಟ್ ಇರ್ತಕ್ಕಂಥ ಎಲಿಮೆಂಟ್ಸ್ಗಳು, ಇದೆಲ್ಲ ಏನು ಹಾಗಾದ್ರೆ ಬಿ ಸೆಟ್ ಇರ್ತಕ್ಕಂಥ ಎಲಿಮೆಂಟ್ಸ್ಗಳು. ಮೋರ್ ದೆನ್ ಒನ್ ಎಲಿಮೆಂಟ್ಸ್ ಹ್ಯಾವ್ ಸಿಂಗಲ್ ಇಮೇಜ್. ಹೌದಾ, ಮೋರ್ ದೆನ್ ಒನ್ ಎಲಿಮೆಂಟ್ಸ್ ಹ್ಯಾವ್ ಸಿಂಗಲ್ ಇಮೇಜ್, ದಿಸ್ ಇಸ್ ಕಾಲ್ಡ್ ಆಸ್ ಅನ್ ಮೆನಿ ಒನ್. ಬರಿತೀವಿ ನಾವು, ಡೆಫಿನೇಷನ್ ಬರೀರಿ ಅಂತಂದ್ರೆ ಏನು ಬರಿಬೇಕಾಗಾದ್ರೆ ಮೋರ್ ದೆನ್ ಒನ್ ಎಲಿಮೆಂಟ್ಸ್, more than one elements in set A have more than one elements in set A have single image in set B. ನಾವು ಇಂಡಿಕೇಶನ್ ಪ್ರಕಾರ ಏನು ಮಾಡ್ತೀವಿ, ನಿಮ್ಮ ಎನ್ ಸಿ ಆರ್ ಟಿ ಬುಕ್ ಒಳಗೆ ಏನಿಲ್ಲ ಅದು ಇಂಡಿಕೇಶನ್ ಅನ್ನು ಹೆಂಗೆ ಮಾಡ್ತೀವಿ ಹಾಗಾದ್ರೆ. ಸೊ ಟೂ ಎಲಿಮೆಂಟ್ಸ್ ಕನೆಕ್ಟೆಡ್ ವಿತ್ ಸಿಂಗಲ್ ಇಮೇಜ್. ನೋಡ್ರಿ, ಟೂ ಎಲಿಮೆಂಟ್ಸ್ A, B, two elements connected with single element. ಅಲ್ಲಿ ಒನ್ ಒಳಗೆ ಏನು ಬರೆದ್ರಿ, ಈ ರೀತಿ ಬರೆದ್ರಿ, ಒನ್ ಎಲಿಮೆಂಟ್ ಒನ್ ಇಮೇಜ್, ಒನ್ ಎಲಿಮೆಂಟ್ ಒನ್ ಇಮೇಜ್. ಹೌದಾ, ಒನ್ ಒಳಗೆ ಒನ್ ಎಲಿಮೆಂಟ್ ಒನ್ ಇಮೇಜ್, ಒನ್ ಎಲಿಮೆಂಟ್ ಒನ್ ಇಮೇಜ್, ಒನ್ ಎಲಿಮೆಂಟ್ ಒನ್ ಇಮೇಜ್. ಮೆನಿ ಒನ್ ಬಂದಾಗ ಎರಡು ಎಲಿಮೆಂಟು ಒನ್ ಇಮೇಜ್, ಇಲ್ಲಾಂದ್ರೆ ಮೋರ್ ದೆನ್ ಒನ್ ಎಲಿಮೆಂಟ್ ಹ್ಯಾವ್ ಸಿಂಗಲ್ ಇಮೇಜ್. ಈ ರೀತಿ ನಾವೇನು ಮಾಡ್ತೀವಿ, ಡಿಫೈನ್ ಅನ್ನು ಮಾಡ್ತೀವಿ. ಮೆನಿ ಒನ್ ಅಂದ್ರೇನು, ಮೋರ್ ದೆನ್ ಒನ್ ಎಲಿಮೆಂಟ್ ಇನ್ ಸೆಟ್ ಎ ಹ್ಯಾವ್ ಸಿಂಗಲ್ ಇಮೇಜ್ ಇನ್ ಸೆಟ್ ಬಿ, ದಟ್ ಈಸ್ ಕಾಲ್ಡ್ ಆಸ್ ಅ ಮೆನಿ ಒನ್. ಪಾಸ್ ಟು ನೋಟ್ ಇಟ್ ಡೌನ್. ನೆಕ್ಸ್ಟ್ ಒನ್, ಆನ್ ಟು ಫಂಕ್ಷನ್ಸ್. Next one students, now come to the onto functions. What happened this one, onto functions. Onto function, this is called as an surjective functions ಅಂತ ಕರಿತೀವಿ. ಏನು ಕರಿತೀವಿ ಹಾಗಾದ್ರೆ, ಸರ್ಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಜಸ್ಟ್ ಅಬ್ಸರ್ವ್ ಹಿಯರ್ ವಾಟ್ ಇಟ್ ಟೆಲ್ಸ್ ಅಸ್. ನಮಗೇನು ಹೇಳ್ತಪ್ಪ ಇದು ಹಾಗಾದ್ರೆ, ನಾನೇನು ಮಾಡ್ತೀನಿ, ಎರಡು ಸೆಟ್ ಅಂತ ತೊಗೊತೀನಿ. ಕನ್ಸಿಡರ್ ಎ ಸೆಟ್ ಆ್ಯಂಡ್ ಬಿ ಸೆಟ್. ದೆರ್ ಇಸ್ ಅ ರೂಲ್ ಈಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x. So now also we have to take on that is a function f from natural number to natural number. This is also natural number first set, this is natural number set B. So this is called 1, 2, 3, 4 and 5, 2, 4, 6, 8, 10. ಇಲ್ಲೇನಾಗಿರುತ್ತೆ ನೋಡ್ರಿ ಹಾಗಾದ್ರೆ, ಸೊ ಫಸ್ಟಿಗೆ ಏನು ಮಾಡಿದ್ರಿ ಹಾಗಾದ್ರೆ, ಒನ್ ಒಳಗೆ ಏನು ಮಾಡಿದ್ರಿ, ಅಲ್ಲೇನು ಹೇಳಿದೆ ನಾನು ಹಾಗಾದ್ರೆ, ಒನ್ ಒಳಗೆ ವಿ ಶುಡ್ ಕಾನ್ಸಂಟ್ರೇಟ್ ಆನ್ ಎ ಸೆಟ್ ಅಂತ ಹೇಳಿದೆ. ಮೊದಲನೇ ಸೆಟ್ಟಿಗೆ ಕಾನ್ಸಂಟ್ರೇಷನ್ ಮಾಡಿರಿ ಅಂತ ಹೇಳಿದೆ. ಸೊ ಆನ್ ಟು ಫಂಕ್ಷನಿಗೆ ಬಂದಾಗ ನಾವೇನು ಮಾಡಬೇಕು, ಮೆನಿ ಒನ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಇಟ್ಸ್ ಇಟ್ ಇಸ್ ಅ ಸಬ್ ಸೆಟ್ ಆಫ್ ಒನ್ ಅಷ್ಟೇ ಅದು. ಸೊ ಅಲ್ಲಿ ಬೇರೆ ರೀತಿ ಡಿಫೈನ್ ಮಾಡ್ತೀವಿ. ಸೊ ನಾವಿಲ್ಲಿ ಆನ್ ಟುಗೆ ಬಂದ್ವಿ ಅಂದರೆ ಆನ್ ಟುದರ ಎಕ್ಸಾಕ್ಟ್ ಅಪೋಸಿಟ್ ಟು ಒನ್ ಅರ ಎಕ್ಸಾಕ್ಟ್ ಅಪೋಸಿಟ್ ಟು ಆನ್ ಟು. ಅದಕ್ಕೋಸ್ಕರ ಬೈಜೆಕ್ಟಿವ್ ಅಂತಂದ್ರೆ ಏನು ಕರಿತೀವಿ, ಎರಡೂ ಸ್ಯಾಟಿಸ್ಫೈ ಆಗ್ಬೇಕಂತೀವಿ. ಇಂಜೆಕ್ಟಿವ್ ಸರ್ಜೆಕ್ಟಿವ್ ಎರಡೂ ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳ್ತೀವಿ. ಓಕೆನಾ. ಸೊ ನೋಡ್ರಿ ಹಾಗಾದ್ರೆ ವೆರಿ ಸಿಂಪಲ್ ಐತಿ. ಆನ್ ಟು ಫಂಕ್ಷನ್ ಅಂದ್ರೆ ಹಾಗಾದ್ರೆ ನಾನೇನು ಮಾಡ್ತೀನಿ, ಕನೆಕ್ಷನ್ ಕೊಡ್ತೀನಿ. 1 is connected with 2 ಅಕಾರ್ಡಿಂಗ್ ಟು ದಿಸ್ ಒನ್ ರೂಲ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x. 1 ಫಿಲಪ್ ಮಾಡಿದ್ರೆ 2 ಬರುತ್ತಾ, 2 ಫಿಲಪ್ ಮಾಡಿದ್ರೆ 4 ಬರುತ್ತಾ, 3 ಫಿಲಪ್ ಮಾಡಿದ್ರೆ 6 ಬರುತ್ತಾ, 4 ಫಿಲಪ್ ಮಾಡಿದ್ರೆ 8 ಬರುತ್ತಾ. ನೋಡ್ರಿ, ಇದು 1 ಅಂತ ಹೌದು ಅಲ್ಲ ಅಂತ ಕೇಳಿಬಿಟ್ರಿ ಏನಾಗ್ತೀರಿ ನೀವು, 1 ಆಗುತ್ತೆ ಸರ ಅಂತ ಹೇಳ್ಬಿಡ್ತೀರಿ. ಯಾಕೆ ಹಾಗಾದ್ರೆ ನಾವೇನು ಹೇಳಿದ್ವಿ, ಎ ಸೆಟ್ಟಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗಳು ಇಮೇಜಸ್ಸನ್ನು ಹೊಂದಿರಬೇಕು. ದಟ್ಸ್ ಕಾಲ್ಡ್ 1. ಮೆನಿ ಒನ್ ಅಂದ್ರೇನು, ಮೋರ್ ದೆನ್ ಒನ್ ಇಮೇಜಸ್, ಮೋರ್ ದೆನ್ ಒನ್ ಎಲಿಮೆಂಟ್ಸ್ ಹ್ಯಾವ್ ಅ ಸಿಂಗಲ್ ಇಮೇಜ್. ಸೊ ಇಲ್ಲಿ ಯಾವುದೇ ಎರಡು ಎಲಿಮೆಂಟ್ಗಳು ಒಂದು ಇಮೇಜನ್ನು ಹೊಂದಿಲ್ಲ. ಆ ರೀತಿಯಾಗಿ ಅದಕ್ಕೆ ಇದನ್ನು ಮೆನಿ ಒನ್ ಅಂತ ಕರೀಲಿಕ್ಕೆ ಸಾಧ್ಯವಿಲ್ಲ. ಒಂದು ಎಲಿಮೆಂಟ್ ಒಂದೇ ಇಮೇಜ್, ಒಂದು ಎಲಿಮೆಂಟ್ ಒಂದೇ ಇಮೇಜ್, ಒಂದು ಎಲಿಮೆಂಟ್ ಒಂದೇ ಇಮೇಜ್, ಒಂದು ಎಲಿಮೆಂಟ್ ಒಂದೇ ಇಮೇಜ್. ದಿಸ್ ಇಸ್ ಕಾಲ್ಡ್ 1. ಸೊ ಎಕ್ಸಾಕ್ಟ್ಲಿ 1 ಮಾಡಿಬಿಟ್ರೆ 2 ಮಾರ್ಕ್ಸ್ ಕೇಳಿದ್ರೆ 1 ಮಾರ್ಕ್ಸ್ ಬಂತು ನಿಮಗೆ. ಆದರೆ ಆನ್ ಟು ಚೆಕ್ ಮಾಡಿರಿ ಅಂತ ಹೇಳಿದಾಗಿಲ್ಲ, ಸ್ವಲ್ಪ ಏನಾಗುತ್ತೆ ನಿಮಗೆ, ಡಿಫಿಕಲ್ಟಿ ಹೊಡಿತೈತಿ. ಯಾಕಾಗಾದ್ರೆ ನಾನು ನಿಮಗೆ ಇನ್ನೂ ಹೇಳಿಲ್ಲಲ್ಲ, ಅದಕ್ಕೋಸ್ಕರ ಡಿಫಿಕಲ್ಟಿ ಆಗುತ್ತೆ. ಆನ್ ಟು ಅಂದ್ರೇನೋ, ವಿ ಶುಡ್ ಕಾನ್ಸಂಟ್ರೇಟ್ ಆಲ್ವೇಸ್ ಆನ್ ದ ಬೇಸ್ ದಿಸ್ ಒನ್ ಸೆಟ್ ಬಿ. ನಾವೇನು ಮಾಡ್ಬೇಕು ಹಾಗಾದ್ರೆ, ಸೆಟ್ ಬಿ ಇದರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಸೆಟ್ ಬಿ ಇದರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಇಲ್ಲ ಅಬ್ಸರ್ವೇಷನ್ ಮಾಡಿರಿ ಹಾಗಾದ್ರೆ, ಇಲ್ಲೇನಾಗಿರ್ಬೇಕು ಆನ್ ಟುದೊಳಗೆ, ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಇನ್ ಸೆಟ್ ಬಿ ಮಸ್ಟ್ ಬಿ ಕನೆಕ್ಟೆಡ್ ವಿತ್ ಸೆಟ್ ಎ ಎಲಿಮೆಂಟ್ಸ್. ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಸ್ ಆಫ್ ಸೆಟ್ ಬಿ ಮಸ್ಟ್ ಬಿ ಕನೆಕ್ಟೆಡ್ ವಿತ್ ಸೆಟ್ ಎ ಎಲಿಮೆಂಟ್ಸ್. ಸೆಟ್ ಬಿ ದಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಏನಾಗಿರ್ಬೇಕು ಹಾಗಾದ್ರೆ, ಸೆಟ್ ಎದರ ಜೊತೆಗೆ ಕನೆಕ್ಷನ್ ಆಗಲೇಬೇಕು. ಸೆಟ್ ಬಿ ಜೊತೆಗೆ ಸೆಟ್ ಬಿ ಯಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಸ್ ಏನಾಗಿರ್ಬೇಕು ಹಾಗಾದ್ರೆ, ಸೆಟ್ ಎದಲ್ಲಿ ಕನೆಕ್ಷನ್ ಆಗಿರಬೇಕು. ಹಾಗಾದ್ರೆ ಇದು ಆಂಟು ಆಗುತ್ತಾ, ಇಲ್ಲ. ಯಾಕೆ ಹಾಗಾದ್ರೆ, ಇಲ್ಲಿ 10 ಅಂತಕ್ಕಂಥದ್ದು ನಾವು ಕನೆಕ್ಷನ್ ಮಾಡಿಲ್ಲ.
1 ಆಗುತ್ತಾ, ಯಾಕಂದರೆ ಎಲ್ಲ ಎಲಿಮೆಂಟ್ಸ್ ಕನೆಕ್ಷನ್ ಆಗ್ಯಾವ. ಆನ್ ಟು ಆಗುತ್ತಾ, ನಾನು ಸರಾಸರಿ ಹೇಳ್ತೀನಿ ಇದು ಆನ್ ಟು ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಹಾಗಾದ್ರೆ 10 ಅಂತಕ್ಕಂಥ ನಂಬರು ಯಾವೊಂದು ಎಲಿಮೆಂಟಿನ ಜೊತೆಗೆ ಕನೆಕ್ಷನ್ ಆಗಿಲ್ಲ. ಆ ಕಾರಣಕ್ಕೋಸ್ಕರ ದಿಸ್ ಇಸ್ ನಾಟ್ ಕಾಲ್ಡ್ ಆ್ಯಸ್ ಅನ್ ಆನ್ ಟು ಫಂಕ್ಷನ್. ಇದು ನಾವೇನಂತ ಹೇಳಲಿಕ್ಕೆ ಆಗಲಿ ಸಾಧ್ಯ ಇಲ್ಲ, ಆನ್ ಟು ಫಂಕ್ಷನ್ ಅಂತ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಹೌದಾ? ಸೊ ಯಾವಾಗ ಇದು ಆನ್ ಟು ಆಗುತ್ತಾ, 5 ಇಸ್ ಕನೆಕ್ಟೆಡ್ ವಿತ್ 10. ಈಗ ನೋಡ್ರಿ, ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಮಸ್ಟ್ ಬಿ ಕನೆಕ್ಟೆಡ್ ವಿತ್ ಸೆಟ್ ಎ ಎಲಿಮೆಂಟ್ಸ್, ದಟ್ ಇಸ್ ಕಾಲ್ಡ್ ಆನ್ ಟು. ಹೌದಾ? ಇದಕ್ಕೇನಂತ ಕರಿತೀರಿ, ಆನ್ ಟು ಅಂತ ಕರಿತೀರಿ. ಡೆಫಿನಿಷನ್ ಬರೀರಿ ಅಂತಂದ್ರೆ ಹೆಂಗೆ ಹೇಳ್ಬೇಕು ಹಾಗಾದ್ರೆ ಡೆಫಿನಿಷನ್ನು, ಈ ಡೆಫಿನಿಷನ್ ಹೆಂಗೆ ಬರೀಬೇಕಪ್ಪ ಅಂತಂದ್ರೆ ಎವ್ರಿ ಎಲಿಮೆಂಟ್ ಇನ್ ಸೆಟ್ ಬಿ, every elements in set B has, every element in set B must be, every element in set B has contains, every element in set B has a at least one free image, one free image. ನೋಡ್ರಿ, free image in set A, in set A. ಸೊ ಇಲ್ಲಿ ನೋಡ್ರಿ, ಹೊಸ ವರ್ಡ್ ಇದು ಫ್ರೀ ಇಮೇಜ್ ಅಂದರೆ ಇಲ್ಲಿ ಕೇಳಿದ್ದಿಲ್ಲ, ಇಲ್ಲಿ ಕೇಳಿದ್ರಿ, ಈ ಕ್ಲಾಸ್ ಒಳಗೆ ಕೇಳಿದ್ದೀರಿ. ಫ್ರೀ ಇಮೇಜ್, ಒಂದ್ರ ಇಮೇಜ್ 2, ಟ್ರೂ ಇಮೇಜ್ 1, ಸಾರಿ ಒಂದ್ರ ಇಮೇಜ್ 2, ಅದರ 2 ಫ್ರೀ ಇಮೇಜ್ 1, 4 ಫ್ರೀ ಇಮೇಜ್ 2, 6 ಫ್ರೀ ಇಮೇಜ್ ಇಸ್ 3, ಸೊ 8 ಫ್ರೀ ಇಮೇಜ್ ಇಸ್ 4, 10 ಫ್ರೀ ಇಮೇಜ್ ಇಸ್ 5. ಎವ್ರಿ ಎಲಿಮೆಂಟ್ ಇನ್ ಸೆಟ್ ಬಿ, ಪ್ರತಿಯೊಂದು ಎಲಿಮೆಂಟ್ ಬಿ ಸೆಟ್ ಇರತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ ಎವ್ರಿ ಅಂತ ಯೂಸ್ ಮಾಡಿದ್ದೇನೆ ಅಂದ್ರೆ ಬಿ ಸೆಟ್ಟಲ್ಲಿ ಇರುತ್ತಂಥ ಪ್ರತಿಯೊಂದು ಎಲಿಮೆಂಟ್ಗಳು ಏನಾಗಿರ್ಬೇಕು ಹಾಗಾದ್ರೆ ಅಟ್ಲೀಸ್ಟ್ 1 ಫ್ರೀ ಇಮೇಜನ್ನು ಹೊಂದಿರಬೇಕು. ಅಟ್ಲೀಸ್ಟ್ 1 ಫ್ರೀ ಇಮೇಜ್, ಅಟ್ಲೀಸ್ಟ್ ಅಂತಕ್ಕಂಥ ವರ್ಡನ್ನು ಯೂಸ್ ಮಾಡಿದ್ದೀನಿ. ಯಾಕೆ ಹಾಗಾದ್ರೆ ಅಂತಂದ್ರೆ, ಯಾಕೆ ನೋಡ್ರಿ, ಇಲ್ಲಿ ನೋಡ್ರಲ್ಲ, ಯಾಕೆ ಹಾಗಾದ್ರೆ ಅಂತಂದ್ರೆ 5 ಅಂತಕ್ಕಂಥದ್ದನ್ನು 8ಗೆ ಕನೆಕ್ಷನ್ ಮಾಡಿಬಿಡ್ತೀನಿ. ಹೌದಾ? ನೋಡ್ರಿ, ಸೊ ಕೆಲವೊಂದು ಸಾರಿ ಫಂಕ್ಷನ್ಗಳು ಕೊಟ್ಟಿರ್ತಕ್ಕಂಥ ಫಂಕ್ಷನ್ಗಳು ಮೆನಿ 1 ಆಗಿರ್ತಾವೆ, ಆನ್ ಟು ಆಗಿರ್ತಾವೆ. ಹೌದಾ? ಸೊ ಮೆನಿ 1 ನೋಡ್ರಿ, ನೀವು ಈ ಫಂಕ್ಷನನ್ನು ನೋಡ್ಕೊಂತ ಹೋಗ್ರಿ. ಈ ಫಂಕ್ಷನನ್ನು ಇದು 1 1 ಆಗಲ್ಲ. ಯಾಕೆ 1 1 ಆಗಲ್ಲ? 2 ಎಲಿಮೆಂಟ್ಗಳು ಒಂದೇ ಇಮೇಜನ್ನು ಹೊಂದ್ಯಾವ. 1 1 ಆಗಲ್ಲ, ಏನಾಗ್ತಾವೆ ಹಾಗಾದ್ರೆ ಮೆನಿ 1 ಆಗುತ್ತೆ. ನೀವು ಆನ್ ಟುಗೆ ಬಂದ್ರಪ್ಪ ಅಂತಂದ್ರೆ ಆನ್ ಟು ಆಗುತ್ತಾ? ಆಗುತ್ತಾ. ದಿಸ್ ಎಲಿಮೆಂಟ್ ಕಾಂಟೇನ್ಸ್ so free images, 2 free images, at least 1 free image ಅಂತ ಅಂದ್ರೆ, at least 1 free image ಅಂತ ಅಂದ್ರೆ ಏನು ಹಾಗಾದ್ರೆ, ಸೊ ಒಂದು ಫ್ರೀ ಇಮೇಜನ್ನು ಹೊಂದಿರಬಹುದು, ಇಲ್ಲಾಂದ್ರೆ ಒಂದಕ್ಕಿಂತ ಹೆಚ್ಚಿನ ಫ್ರೀ ಇಮೇಜನ್ನು ಹೊಂದಿರಬಹುದು. ಹೌದಾ? ಒಂದು ಫ್ರೀ ಇಮೇಜನ್ನು ಹೊಂದಿರ್ಬೋದು, ಇಲ್ಲಾಂದ್ರೆ ಒಂದಕ್ಕಿಂತ ಹೆಚ್ಚಿನ ಫ್ರೀ ಇಮೇಜನ್ನು ಹೊಂದಿರ್ಬೋದು. ಯಾಕ್ರಿ ಸರ್ ಮತ್ತು ಹಂಗೆ ಯಾಕ್ರಿ ಅಂತ ಅನ್ನಂಗಿಲ್ಲ. ಆನ್ ಟು ಅಂದ್ರೆ ಏನು ಹಾಗಾದ್ರೆ ಸ್ಪೆಸಿಫಿಕ್ಲಿ ಏನಂತ ಕರಿತೀವಿ, ಎವ್ರಿ ಎಲಿಮೆಂಟ್ಗಳು ಏನಾಗಿರಬೇಕು, ಮ್ಯಾಪಿಂಗ್ ಆಗಿರ್ಬೇಕು. ಅದನ್ನಷ್ಟ ನೋಡ್ತೀವಿ ನಾವು. ಪ್ರತಿಯೊಂದು ಎಲಿಮೆಂಟ್ಗಳು ಏನಾಗಿರ್ಬೇಕಲ್ಲಿ ಮ್ಯಾಪಿಂಗ್ ಆಗಿರ್ಬೇಕು. ದ್ಯಾಟ್ ಸಫಿಷಿಯಂಟ್. ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ದಿಸ್ ಸೆಟ್ ಬಿ ಮಸ್ಟ್ ಬಿ ಮ್ಯಾಪಿಂಗ್ ವಿತ್ ಸೆಟ್ ಎ ಎಲಿಮೆಂಟ್ಸ್. ಹಾಗಾದ್ರೆ ಅಟ್ಲೀಸ್ಟ್ ಅಂತಂದ್ರೆ ಏನು ಹಾಗಾದ್ರೆ, ಸೊ ಒಂದಕ್ಕಿಂತ ಹೆಚ್ಚಿನ ಫ್ರೀ ಇಮೇಜಸ್ಗಳು ಹೊಂದಿರಬಹುದು. ಈ ರೀತಿಯಾಗಿ ಒಂದಕ್ಕಿಂತ ಹೆಚ್ಚಿನ ಫ್ರೀ ಇಮೇಜಸ್ಗಳನ್ನು ಕೂಡ ಏನಾಗಿರ್ಬೋದು, ಹೊಂದಿರಬಹುದು. ಅದಕ್ಕೋಸ್ಕರ ಏನಂತ ಕರಿತೀವಿ ಇದಕ್ಕೆ, ಸೊ ಏನಂತ ಕರಿದ್ರಿ, ಆನ್ ಟು, ಸಬ್ಜೆಕ್ಟಿವ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಆನ್ ಟು ಡಿಫೈನ್ ಮಾಡಿರಿ ಅಂದ್ರೆ ಏನು ಮಾಡಬೇಕು, ಸೆಟ್ ಬೀದರ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಸೆಟ್ ಬೀದೊಳಗಿರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ಗಳು ಮ್ಯಾಪಿಂಗ್ ಆಗಿದಾವೆ ಅಂತ ನೋಡ್ಕೋಬೇಕು. ಓಕೆನಾ? ಸೊ ಐಡೆಂಟಿಫಿಕೇಷನ್ ಇದು. ಐಡೆಂಟಿಫಿಕೇಷನ್ ಇನ್ ಡೆಫಿನೇಷನ್ ಬಂದ್ರಿ ಅಂದ್ರೆ ಯಾವ ರೀತಿ ಬರಿಬೇಕು ಹಾಗಾದ್ರೆ, ಎವ್ರಿ ಎಲಿಮೆಂಟ್ ಇನ್ ಸೆಟ್ ಬಿ ಹ್ಯಾಸ್ ಅಟ್ಲೀಸ್ಟ್ ಅಂತ ಯೂಸ್ ಮಾಡಬೇಕು. ಅಟ್ಲೀಸ್ಟ್ ಅಂದ್ರೆ ಏನು ಹಾಗಾದ್ರೆ ಮಿನಿಮಮ್ 1 ಇಮೇಜಸ್, 1 ಫ್ರೀ ಇಮೇಜಸ್ ಅನ್ನು ಹೊಂದಿರಬೇಕು. 1 ಫ್ರೀ ಇಮೇಜಸ್ ಆದರೂ ಕೂಡ ಏನಾಗಿರ್ಬೇಕಲ್ಲಿ ಹೊಂದಿರಬೇಕು. ನೀವು ಇದನ್ನು ಎಕ್ಸಾಂಪಲ್ ತೊಗೊಳ್ರಿ, ಇದನ್ನು ಎಕ್ಸಾಂಪಲ್ ತೊಗೊಳ್ರಿ. ಸೊ ಬರ್ಕೊಳ್ರಿ ನೀವು, ಅಟ್ಲೀಸ್ಟ್ 1 ಫ್ರೀ ಇಮೇಜ್ ಇನ್ ಸೆಟ್ ಎ ಅಂತಂದ್ರೆ ಒಂದಕ್ಕಿಂತ ಹೆಚ್ಚಿನ ಫ್ರೀ ಇಮೇಜಸ್ಗಳನ್ನ ಹೊಂದಕ್ಕಂಥ ಅವಕಾಶವಿರುತ್ತೆ. ನಾನು ಆಗಲೇ ಮೆನಿ 1 ಒಳಗೆ ಒಂದು ಎಕ್ಸಾಂಪಲ್ ಕೊಟ್ಟೆ, ಒಂದು ಜನರಲ್ ಆಗಿ ಎ ಸೆಟ್ಟು, 1 ಬಿ ಸೆಟ್ಟು, ಇಲ್ಲಿ ಯಧಿಷ್ಠರ, ಭೀಮ, ಅರ್ಜುನ, ನಕುಲ, ಸಹದೇವ, ದ್ರೌಪದಿ ಎಲ್ಲ ಕನೆಕ್ಷನ್ ಆತಿಲ್ಲ. ಇದು ಮೆನಿ 1 ಆಗುತ್ತಾ? ಮೆನಿ 1 ಆಗೋದ್ರ ಜೊತೆಗೆ ಏನಾಗುತ್ತಾ, ಆನ್ ಟು ಆಗುತ್ತಾ. ಯಾಕೆ ಹಾಗಾದ್ರೆ ಇಲ್ಲಿರ್ತಕ್ಕಂಥದ್ದು ಒಂದೇ ಎಲಿಮೆಂಟು, ಈ ಒಂದು ಎಲಿಮೆಂಟ್ ಏನಾಗೈತಿ ಹಾಗಾದ್ರೆ ಕನೆಕ್ಟ್ ಆಗೈತಿ. ಹೌದಿಲ್ಲ? ಈ ಒಂದು ಎಲಿಮೆಂಟ್ ಏನಾಗೈತಿ ಹಾಗಾದ್ರೆ ಕನೆಕ್ಟ್ ಆಗೈತಿ. ದಿಸ್ ಎಲಿಮೆಂಟ್ ಶುಡ್ ಹ್ಯಾವ್ ಅಟ್ಲೀಸ್ಟ್ 1 ಫ್ರೀ ಇಮೇಜ್ ಅಂತಂದ್ರೆ
ಮಿನಿಮಮ್ ಅಂದರೂ ಒಂದಾದರೂ ಫ್ರೀ ಇಮೇಜ್ ಇರಬೇಕಾ? ಇಲ್ಲಿ 5 ಫ್ರೀ ಇಮೇಜ್ ಇದಾವೆ ಅಂತಂದ್ರೆ ನೋ ಪ್ರಾಬ್ಲಮ್, ಇಟ್ಸ್ ಕಾಲ್ಡ್ ಆನ್ ಟು. ನಾವು ಡೈರೆಕ್ಟಾಗಿ ಏನು ಬರಿಬೋದು? ಆನ್ ಟು ಅಂತ ಬರಿಬೋದು. ಅಟ್ಲೀಸ್ಟ್ ಅಂದ್ರೆ ತಿಳ್ಕೊಳ್ರಿ, ಮತ್ತು ಬೇರೆ ಏನೋ ಬರ್ತಾರಲ್ಲಪ್ಪ ಅಂತ ಅನ್ಕೊಳಿಕ್ಕೆ ಹೋಗ್ಬೇಡ್ರಿ. ಸೊ ಎವ್ರಿ ಎಲಿಮೆಂಟ್ ಇನ್ ಸೆಟ್ ವಿ ಹ್ಯಾವ್ ಅಟ್ಲೀಸ್ಟ್ 1 ಫ್ರೀ ಇಮೇಜ್, ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಫ್ರೀ ಇಮೇಜಸ್ಗಳು ಇರಬಹುದು ಅಂತ ಅರ್ಥ. ಇಲ್ಲಿ ಅದರ್ವೈಸ್ ಇನ್ನೊಂದು ಅರ್ಥದೊಳಗೆ ಯಾವ ರೀತಿ ಬರಿಬೋದಪ್ಪ ಅಂತಂದ್ರೆ ಫಾರ್ ಎವ್ರಿ y belongs to be a, there is a second set y belongs to be, this is considered as a set y ಅಂದ್ರೆ b set ಅಂದ್ರೆ ಏನು? y set. ನಾವು ಇದನ್ನು ಈ ರೀತಿ ಕನ್ಸಿಡರೇಷನ್ ಮಾಡ್ಬೋದು, ದಿಸ್ ಇಸ್ ಕ್ಯಾಪಿಟಲ್ x, ದಿಸ್ ಇಸ್ ಕ್ಯಾಪಿಟಲ್ y. ಸೊ y ಸೆಟ್ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟು, ದಿಸ್ ಸ್ಮಾಲ್ y ಡಿನೋಟ್ಸ್ ಆಲ್ ದ ಎಲಿಮೆಂಟ್ಸ್ ಆಫ್ ದ ಸೆಟ್ b. ಹೌದಾ? ಸೊ ದಿಸ್ ಇಸ್ ಅ ಕ್ಯಾಪಿಟಲ್ y ಡಿನೋಟ್ಸ್ ಸೆಟ್ y, ಸೆಟ್ b. ಸೆಟ್ y ದಲ್ಲಿರ್ತಕ್ಕಂಥ ಎಲಿಮೆಂಟ್ಸ್ಗಳು ಫಾರ್ ಎವ್ರಿ y ಬಿಲಾಂಗ್ಸ್ ಟು y ದೇರ್ ಎಕ್ಸಿಸ್ಟ್ ಏನಾಗಿರ್ಬೇಕು ಹಾಗಾದ್ರೆ? x ಬಿಲಾಂಗ್ಸ್ ಟು ಬಿ x. ಸೊ y ಸೆಟ್ಟಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟಿಗೂ ಎಕ್ಸ್ ಅಲ್ಲಿರ್ತಕ್ಕಂಥ ಸ್ಮಾಲ್ ಎಕ್ಸ್ಗೆ ಏನಾಗಿರಬೇಕು? ಕನೆಕ್ಷನ್ ಹೊಂದಿರಲೇಬೇಕು. ದಿಸ್ ಇಸ್ ಕಾಲ್ಡ್ ಏನಂತ ಕರಿತೀರಿ ಹಾಗಾದ್ರೆ? ದಿಸ್ ಇಸ್ ಕಾಲ್ಡ್ ಆಸ್ ಅನ್ ಆನ್ ಟು ಆರ್ ಸರ್ಜೆಕ್ಟಿವ್ ಅಂತ ಕರಿತೀವಿ. ಓಕೆನಾ? ದಿಸ್ ಇಸ್ ಕಾಲ್ಡ್ ಆನ್ ಟು ಆರ್ ಸರ್ಜೆಕ್ಟಿವ್. ಇದರರ್ಥ ಏನು ಹಾಗಾದ್ರೆ? y ಸೆಟ್ಟಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟಿಗೂ ಎಕ್ಸ್ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಸ್ಮಾಲ್ ಎಲಿಮೆಂಟು ಎಕ್ಸ್ ಏನಾಗಿರಬೇಕು? ಕನೆಕ್ಷನ್ ಹೊಂದಿರಬೇಕು ಅಂತ ಕರಿತೀವಿ. ಇದು ನಾವೇನಂತ ಬರಿತೀವಿ? ಪ್ರಾಬ್ಲಮ್ಗಳು ಬರೆಯುವಾಗ ಇದನ್ನು ಬರೆದು ಬಿಡ್ತೀವಿ. ಫಾರ್ ಎವ್ರಿ y ಬಿಲಾಂಗ್ಸ್ ಟು y ದೇರ್ ಎಕ್ಸಿಸ್ಟ್ x ಬಿಲಾಂಗ್ಸ್ ಟು x. ಎಕ್ಸ್ ಅಲ್ಲಿರ್ತಕ್ಕಂಥ ಎಕ್ಸ್ ಕೂಡಲೇಬೇಕು. ಇಲ್ಲಿ y ಸೆಟ್ ಇರತಕ್ಕಂಥ y ಜೊತೆಗೆ ಎಕ್ಸ್ ಸೆಟ್ ಇರತಕ್ಕಂಥ ಎಕ್ಸ್ ಏನಾಗಬೇಕು? ಇದು ಆಗಬೇಕು, ಕನೆಕ್ಷನ್ ಆಗಬೇಕು. ಇದು y ಸೆಟ್ ಅಂದರೆ b ಸೆಟ್ಟು, ಇದು ಕ್ಯಾಪಿಟಲ್ ಎಕ್ಸ್ ಅಂದ್ರೆ a ಸೆಟ್. ಹೌದಾ? ಇದಕ್ಕೆ ಏನಂತ ಕರಿತೀರಿ? ಆನ್ ಟು ಅಂತ ಕರಿತೀವಿ. ಇನ್ನು ಬೈಜೆಕ್ಟಿವ್ ಬಂದ್ರಿ ಅಂತಂದ್ರೆ ಇಲ್ಲೇ ಬರೆದು ಬಿಡ್ತೀನಿ. ಅದು ಏನು ಬೈಜೆಕ್ಟಿವ್ ಅಂದ್ರೆ ಏನು ಹಾಗಾದ್ರೆ? ಇದು ಈಕ್ವಲೆನ್ಸ್ ಟೈಪ್ ಇದ್ದಂಗೆ. ಬೈಜೆಕ್ಟಿವ್ ಅಂದ್ರೆ ಎ ಫಂಕ್ಷನ್ f ಫ್ರಮ್ a to b is said to be a. ಬೈಜೆಕ್ಟಿವ್ ಯಾವುದೇ ಒಂದು ಫಂಕ್ಷನ್ನು ಬೈಜೆಕ್ಟಿವ್ ಅಂತ ಹೇಳಬೇಕಂದ್ರೆ ಇಫ್ ಇಟ್ satisfies injective and surjective. ಬೈಜೆಕ್ಟಿವ್ ಅಂದ್ರೆ ಬೈ ಅಂತಂದ್ರೆ ಏನು ಹಾಗಾದ್ರೆ? ಎರಡು ಅಂತ ಅರ್ಥ. ಯಾವುದೇ ಒಂದು ಫಂಕ್ಷನ್ನು ಬೈಜೆಕ್ಟಿವ್ ಫಂಕ್ಷನ್ ಅಂತ ಹೇಳಬೇಕಂತಂದ್ರೆ ಏನಾಗಿರ್ಬೇಕಲ್ಲ ಹಾಗಾದ್ರೆ? ಇಂಜೆಕ್ಟಿವ್ ಫಂಕ್ಷನ್ನು ಸತಿಸ್ಫೈ ಆಗಬೇಕು, ಸರ್ಜೆಕ್ಟಿವ್ ಫಂಕ್ಷನು ಸತಿಸ್ಫೈ ಆಗಬೇಕು. ಮೆನಿ ಒನ್ ಅಲ್ಲ, ಮತ್ತು ಒನ್ ಫಂಕ್ಷನು ಸತಿಸ್ಫೈ ಆಗಬೇಕು, ಆನ್ ಟು ಫಂಕ್ಷನು ಸತಿಸ್ಫೈ ಆಗಬೇಕು. ಅದಕ್ಕೆ ಏನಂತ ಕರಿತೀರಿ ಹಾಗಾದ್ರೆ? ಸೊ ಬೈಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ. ಓಕೆನಾ? ಬೈಜೆಕ್ಟಿವ್ ಅಂದ್ರೆ ಈ ಫಂಕ್ಷನ್ ಫ್ರಮ್ a to b is said to be bijective if it satisfies injective and surjective. ಓಕೆನಾ? ಸೊ ಇದನ್ನೇನು ಮಾಡಿರಿ ಹಾಗಾದ್ರೆ? ಒಂದು ಸಾರಿ ಬರೀರಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ರಿ. ಒಂದು 3 ರಿಂದ 4 ಸರಿ ರಫ್ ಬುಕ್ ಒಳಗೆ ಬರೀರಿ. ನಾನು ಸೋಮವಾರ ಹಾಗಾದ್ರೆ ಚೆಕ್ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು.